ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಸೊ ಕರೆಗಳು ಬಹಳಷ್ಟು ಬರ್ತಾ ಇದೆ. ನಾಳೆ ಬೆಳಿಗ್ಗೆ ಕ್ಲಾಸ್ ಇದೆ, ಹೊಸ ಬ್ಯಾಚ್ 84. ಬೆಳಿಗ್ಗೆ 10ರಿಂದ 12 ಜಾಯ್ನ್ ಆಗಬೇಕು ಅಂತಂದ್ರೆ ನೋಡಿ, ಕಾಲ್ ಮಾಡಿ ಬೆಳಿಗ್ಗೆನು. ಸಂಜೆ ಮತ್ತೆ ಕ್ಲಾಸು. ನಾಳೆ ಒಂದು ಹೊಸ ಬ್ಯಾಚ್ 84 ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಈವ್ನಿಂಗು ಒಂದು 7 to 9 15 ದಿವಸ ಕ್ಲಾಸ್ ಇರುತ್ತೆ. ಜ್ಯೋತಿಷ್ಯ ಕಲಿತಕ್ಕಂಥದ್ದು, ಒಂದು ಎಜುಕೇಷನು, ಒಂದು ವಿದ್ಯಾಭ್ಯಾಸ ಖಂಡಿತ ಆಗುತ್ತೆ. ನಮ್ಮ ಒಂದು ವಿಚಾರ ಹೇಳಬೇಕು ಅಂತಂದ್ರೆ, ಈ ನಮ್ಮ ಈ ಒಂದು ನಕ್ಷತ್ರ ನಾಡಿ ನಮ್ದೊಂದು ಟೀಮ್ ಅಂತ ಇರುತ್ತೆ. ಸೊ ಎಲ್ಲ ಕೆಲಸಗಾರರೆಲ್ಲ ನಾರ್ಮಲ್ ಸಂಬಳಕ್ಕೆ ಇರ್ತಾರೆ. ಒಂದು ವಿಚಾರ ಹೇಳ್ತೀನಿ, ಎಲ್ಲರಿಗೂ ಈ ಥರ ಒಂದು ಕಷ್ಟ ಬರ್ತಾ ಇರುತ್ತೆ. ಡೆಡಿಕೇಟೆಡ್ ಆಗಿ ಕೆಲಸಗಾರರು ಪ್ರೈವೇಟ್ ಸಂಸ್ಥೆಯಲ್ಲಿ ಇರೋದು ಬಹಳ ಕಷ್ಟ. ಇದೆಲ್ಲರೂ ಅನುಭವಿಸಿರ್ತಾರೆ. ಯಾರು ಬಿಸ್ನೆಸ್ ಮಾಡ್ತಾರೋ ಅವ್ರಿಗೆ ಅನುಭವ ಬರುತ್ತೆ. ಯಾಕಂದ್ರೆ ಏನಕ್ಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಟೆಲಿ ಕಾಲರ್ಸು ಅವ್ರಿಗೆಲ್ಲ ಒಂಥರ ಥ್ಯಾಂಕ್ಲೆಸ್ ಜಾಬು. ನನಗೆ ಅರ್ಥ ಆಗುತ್ತೆ. ಒಬ್ಬರಿಗೆ ಯಾರಾದರೂ ಬೆಳಗಿನ ಸಾಯಂಕಾಲ ಒಂದು ಫೋನ್ ಕೊಟ್ಟು ಕೂರಿಸ್ಕೊಂಡು ಒಂದು 500 ಕಾಲ್ ಬಂದರೆ, ಅದರಲ್ಲಿ 300 ಬರೀ ಗುರುಜಿಗೆ ಕನೆಕ್ಟ್ ಮಾಡಿ ಅಂತ ಬೆಳಗಿನ ಸಾಯಂಕಾಲ ಅವ್ರಿಗೆ ಬರ್ತಾನೆ ಇರುತ್ತೆ. ಅದ್ರ ಮಧ್ಯದಲ್ಲಿ ಒಂದು 150 ಕಾಲು ಒರಿಜಿನಲ್ ಬಂದಾಗ ಮಿಸ್ ಆಗಿಬಿಡುತ್ತೆ. ಕಷ್ಟ ಎಲ್ಲ ನಾವು ನೋಡಿದ್ದೀವಿ. ಯಾಕಂದರೆ ನಾನು ಭಾಳ ಹಳೆ ಕಂಪ್ನಿಗಳೆಲ್ಲ ವರ್ಕ್ ಮಾಡಿ, BPO ಕಂಪ್ನಿಲೂ ಸ್ವಲ್ಪ ಅನುಭವ ಬಂದು, ಟೆಲಿಕಾಲಿಂಗ್ ಎಲ್ಲ ಬರ್ತೀವಿ. ಬಟ್ ಆದರೆ ಇಲ್ಲಿ ನಮ್ಗೆ ಏನಾಗುತ್ತೆ, ರಿಸೀವಿಂಗ್ ಎಂಡ್ ಕಾಲ್ಸ್ ಜಾಸ್ತಿ. ನಾವು ಔಟ್ ಬೌಂಡ್ ಇರಲ್ಲ. ಔಟ್ ಬೌಂಡ್ ಅಂದ್ರೆ ಕಟ್ ಮಾಡ್ತಾರೆ. ಎಲ್ಲ ನಿಮಗೂ ಕಾಲ್ ಬರ್ತಾ ಇರುತ್ತಲ್ಲ, ಕ್ರೆಡಿಟ್ ಕಾರ್ಡ್ ಬೇಕಾ, ನಿಮ್ದು ಬ್ಯಾಂಕ್ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತೆಲ್ಲ ಮಾಡ್ತಾ ಇರ್ತಾರೆ. ನಮ್ದೇನು ಅಂತಂದ್ರೆ, ಗುರುಜಿ ಕೊಡಿ, ಗುರುಜಿ ಹತ್ರ ಮಾತಾಡಬೇಕು, ಅದು ಕಾಮನ್ ಆಗಿ ಬರ್ತಕ್ಕಂಥದ್ದು. ಇಂಥ ವಿಚಾರದಲ್ಲಿ ಕೆಲವರು ಜುನೈನ್ ಆಗಿ ಮಾಡೋರಿಗೆ ಕೆಲವು ಸರ್ವಿಸಸ್ ಸ್ವಲ್ಪ ನಿಧಾನ ಆಗ್ಬೋದು. ಸೊ ನನ್ನ ಒಂದು ದಿಸ್ ಇಸ್ ಎ ಇನ್ಸ್ಟಿಟ್ಯೂಷನ್, ದಿಸ್ ಎ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ನಾನೊಂದು ಕಳಕಳಿಯಾಗಿ ಕೈ ಮುಗಿದು, ಗುರು ಸ್ಥಾನದಲ್ಲಿ ಇದ್ರೂ ಕೂಡ ಕೈ ಮುಗಿದು ಕೇಳ್ಕೊಳ್ತೀನಿ, ಡೋಂಟ್ ಲುಕ್ ದಿಸ್ ಆಸ್ ಎ ಗಿವ್ ಅಂಡ್ ಟೇಕ್ ಕಂಪನಿ. ದಿಸ್ ಇಸ್ ಮೋರ್ ಆಫ್ ಏನಂತಾರೆ, ಒಂಥರ ಯಾವ ತರ ಕರಿಬಹುದು ಅಂತಂದ್ರೆ, ಒಂಥರ ಹೀಲಿಂಗ್ ಕಂಪನಿ ಅಂತ ತಗೊಳ್ಳಿ. ಹೀಲಿಂಗ್ ಕಂಪನಿ. ಅನೇಕ ಜನರು ಫೋನ್ ಮಾಡ್ತಾ ಇರ್ತಾರೆ, ಕಷ್ಟ ಇರುತ್ತೆ. ಇರ್ತಕ್ಕಂಥ ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ನಾವು ಹ್ಯಾಂಡಲ್ ಮಾಡಬೇಕು ಅಲ್ವಾ? ಹಂಗಂದ್ಬಿಟ್ಟು ನಾವು 50 ಜನ ಇಟ್ಕೊಂಡ್ರೆ ನಮಗೂ ವರ್ಕೌಟ್ ಆಗ್ಬೇಕಲ್ವಾ? ಆ ಥರ ಎಲ್ಲ ಕಷ್ಟ ಇರುತ್ತೆ. ಸೊ ಇರ್ತಕ್ಕಂಥವ್ರು ಸಾಕಷ್ಟು ಜನ, ನನ್ನ ಕೆಲಸಗಾರರು ತುಂಬಾ ಜನ ಹಿಂದೆ ಬಿಟ್ಟು ಹೋಗಿದ್ದಾರೆ. ಈ ಕಾಲ್ಸ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸರ್, ಜನನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ. ಗೌರ್ಮೆಂಟ್ ಕೆಲಸ ಆದ್ರೆ ಇರ್ತಾರೆ, ಪೆನ್ಷನ್ ಬರುತ್ತೆ, ಅದು ಬರುತ್ತೆ. ಮತ್ತೆ ಗೌರ್ಮೆಂಟ್ ಕೆಲಸದಲ್ಲಿ ಈ ತರ ಒಂದು ಟೆನ್ಷನ್ನು ಅದೆಲ್ಲ ಇರೋದಿಲ್ಲ. ಸ್ವಲ್ಪ ಜನರು ಮತ್ತೆ ನನ್ನ ಸ್ಟೂಡೆಂಟ್ಸು ಮತ್ತೆ ಮುಂದೆ ಬರ್ತಕ್ಕಂಥ ಕಾಲ್ ಮಾಡ್ತಕ್ಕಂಥವ್ರು ಸ್ವಲ್ಪ ಪೇಷನ್ಸ್ ತಗೊಳ್ಳಿ ಅಂತ ಒಂದು ಸಜೆಷನ್, ಒಂದು ರಿಕ್ವೆಸ್ಟ್ ಎರಡೂ ಮಾಡ್ತಾ ಇದೀನಿ. ಒಂದು ಸಜೆಷನ್ ಅರ್ಥ ಮಾಡ್ಕೊಳ್ಳೋರಿಗೆ, ಅರ್ಥ ಆಗದೇ ಇರೋರಿಗೆ ಒಂದು ರಿಕ್ವೆಸ್ಟ್ ಅಂತ ತಗೊಳ್ಳಿ. ಎವ್ರಿಬಡಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಅವ್ರೇನೋ ಪಾಪ ಕಷ್ಟದಲ್ಲಿ ಬಂದಿರ್ತಾರೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಕೆಲವರಿಗೆ ನಾರ್ಮಲ್ ಆಗಿ 10-15 ಸಾವಿರ ತಗೊಳ್ಳೋರಿಗೆ ಇದಿಲ್ಲ ಅಂದ್ರೆ ಇನ್ನೊಂದು ಕಡೆ ಆಪರ್ಚುನಿಟಿ ಸಿಗ್ತಾ ಇರುತ್ತೆ. ಆದ್ರೆ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು ಸಿಗಬೇಕು ಅಂದ್ರೆ ಬಹಳ ಕಷ್ಟ. ಯಾಕಂದ್ರೆ ಇದೆಲ್ಲ ಥ್ಯಾಂಕ್ಲೆಸ್ ಜಾಬ್. ಯಾಕಂದ್ರೆ ನಾವು ಇರ್ತೀವಿ, ನಾವು ಗುರುಜಿ ಇರ್ತೀವಿ, ಮಾಡ್ತೀವಿ. ಫ್ರಂಟ್ ಲೈನರ್ಸ್ ದೇ ವರ್ಕ್ ಬೇಸ್ಡ್ ಆನ್ ದಿ ಕಾಲ್ಸ್ ರಿಸೀವ್ಡ್. ಅವ್ರಿಗೂ ಮೂಡ್ ಒಂದೇ ತರ ಇರಕ್ಕೆ ಅವ್ರದ್ದೇನು ಇದಲ್ಲ. ಅಂಡ್ ದೇ ಆಲ್ಸೋ ರೆಪ್ರೆಸೆಂಟ್ ಮೀ. ಅದು ಅರ್ಥ ಆಗುತ್ತೆ ನನಗೆ, ದೇ ರೆಪ್ರೆಸೆಂಟ್ ಮೀ. ಬಟ್ ಹಾಗನ್ಬಿಟ್ಟು ನಾವು ಒಂಥರ ದೊಡ್ಡ ಇನ್ಫೋಸಿಸ್ ಕಂಪನಿ ತರ ಲಕ್ಷಾಂತರ ರೂಪಾಯಿ ಕಟ್ಟು ನಮಗೆ ಡೆಡಿಕೇಟೆಡ್ ಆಗಿ ಮಾಡ್ತಾರೆ ಅಂತ ಅಲ್ಲೆಲ್ಲ ನಮ್ಗೆ ಆ ಥರ ಒಂದು ದೊಡ್ಡ ಸಂಸ್ಥೆ ಅಥವಾ ದೊಡ್ಡದಾಗಿ ಮಾಡಬೇಕು ಅನ್ನೋ ಸಂಸ್ಥೆನೂ ಅಲ್ಲ. ಸೊ ನೀವುಗಳು ನಮಗೆ ಹೆಲ್ಪ್ ಮಾಡಿ, ಕನ್ಸಲ್ಟೇಷನ್ ತಗೊಳ್ಳೋರು, ಕ್ಲಾಸಿಗೆ ಬರೋರು, ಸ್ವಲ್ಪ ಸಮಾಧಾನ. ಯಾಕಂದ್ರೆ ಸಿಕ್ಕಾಪಟ್ಟೆ ನಮಗೆ ಕಾಲ್ಸು, ಇದು ಸಿಕ್ಕಾಪಟ್ಟೆ ಹೆಚ್ಚು ಡಿಮ್ಯಾಂಡ್ ಇರೋದ್ರಿಂದ ಸ್ವಲ್ಪ ಪೇಷನ್ಸ್. ನಾನು ಹೇಳ್ತಾ ಇರ್ತೀನಿ, ಸ್ವಲ್ಪ ತಗೊಳ್ಳಿ, ಮಾಡಿ, ಬೇಗ ವರ್ಕ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಆದರೂ ಅವರು ಮನುಷ್ಯರು, ಅವ್ರಿಗೂ ಒಂದು ಇದಿರುತ್ತೆ, ಒಂದು ಲೈಫ್ ಇರುತ್ತೆ. ಕಾಲ್ಸ್ ಬೆಳಿಗ್ಗೆ 6 ಗಂಟೆಗೆ ಬರುತ್ತೆ ನಮಗೆ, ಬೆಳಗಿನ ಜಾವ 6 ಗಂಟೆಗೆ ಬರುತ್ತೆ, ರಾತ್ರಿ 12 ಗಂಟೆಗೂ ಬರುತ್ತೆ. ಆಲ್ಮೋಸ್ಟ್ ಎಲ್ಲ 10 ಗಂಟೆ 9 ಗಂಟೆ ಎತ್ತಾನೆ. ದೇರ್ ಇಸ್ ನಥಿಂಗ್ ಕಾಲ್ಡ್ ಟೈಮ್ ಬೌಂಡ್. ನಾವು 10 ಗಂಟೆಯಿಂದ ಬರೀ 5 ಗಂಟೆವರೆಗೂ ಎತ್ತೀವಿ ಅನ್ನೋದು ಯಾವುದು ಟೈಮ್ ಬೌಂಡ್ ಇಲ್ಲ. 9 ಗಂಟೆಗೂ ಎತ್ತಾ ಇರ್ತಾರೆ, ಕಾಲ್ಸು ಬರ್ತಾ ಇರುತ್ತೆ, ಬಿಸಿ ಇರುತ್ತೆ, ಇನ್ನೊಂದು ಕಾಲ್ ಇರುತ್ತೆ, ಬಿಸಿ ಇರುತ್ತೆ. ಸೊ ನನ್ನಲ್ಲಿರ್ತಕ್ಕಂಥ ಏನು ವರ್ಕರ್ಸ್ ಇದ್ದಾರೆ
ದೇ ಆಲ್ಮೋಸ್ಟ್ 18 ಅವರ್ಸ್ ಕೆಲಸ ಮಾಡ್ತಾರೆ, ಜಸ್ಟ್ ಬಿಕಾಸ್ ವಿ ಲವ್ ನಕ್ಷತ್ರ ನಾಡಿ ಅಂತ. ಅದಕ್ಕೆ ನೀವುಗಳು ಸ್ವಲ್ಪ ಸಹಕರಿಸಿ, ಸ್ವಲ್ಪ ಕಾಲ್ಸ್ ಇಲ್ಲದೆ ಇದ್ದಾಗ ಇದು ಮಾಡಿದಾಗ, ಯಾಕಂದ್ರೆ ಯೂಟ್ಯೂಬಲ್ಲೂ ನೋಬಡಿ ಸ್ಪೀಕಿಂಗ್ ದಿ ಕಾಲ್ ಅಂತ ಹಾಕ್ಬಿಡ್ತಾರೆ. ಒಂದು ವಾಟ್ಸ್ಆ್ಯಪಲ್ಲಿ ಮೆಸೇಜ್ ಹಾಕಿದ್ರೆ ವಾಪಸ್ ಡೆಫಿನೆಟ್ಲಿ ಕಳಿಸ್ತಾರೆ. ಕ್ಲಾಸ್ ಬಗ್ಗೆ ನಾನು ಸೇರ್ಕೋಬೇಕು, ಎಲ್ಲರದು ನಂಬರ್ ವಾಟ್ಸ್ಆ್ಯಪ್ ಸಿಗುತ್ತೆ. ನಮ್ದು ಕೆಳಗಡೆ ಇರತಕ್ಕಂಥ ನಂಬರ್ ಎಲ್ಲರ ಹತ್ರನೂ ವಾಟ್ಸ್ಆ್ಯಪ್ ಇದೆ. ಸ್ವಲ್ಪ ಸರ್ವಿಸಸ್ ಡಿಲೇ ಆಗ್ಬೋದು, ಡಿಲೇ ಆಗಲ್ಲ. ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ಓಕೆ. ಯಾಕಂದ್ರೆ ನಾನು ಒಂದು ದಿವಸ ನಾನು ಕಾಲ್ಸ್ ಎತ್ಕೊಳ್ತೀನಿ ನೋಡೋಣ ಅಂತ ನಾನು ಮಾಡಿದ್ದೀನಿ. ನಾನು ಹೇಳ್ಕೊಂಡಿಲ್ಲ ನಾನೇ ಗುರುಜಿ ಅಂತ. ಲಾಂಗ್ ಬ್ಯಾಕ್, ಒಂದು 3 months ಬ್ಯಾಕ್ ಒಬ್ಬರ ನಂಬರ್ ನಾನೇ ತಗೊಳ್ತೀನಿ ಅಂತ ಹೇಳಿ ಸ್ವಲ್ಪ ಇರಿಟೇಷನ್ ಆಗೋಯ್ತು, ತುಂಬಾನೇ ಕಷ್ಟ. ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಂಡು ತುಂಬಾನೇ ರೇಗ್ತಾರೆ, ಮಾಡ್ತಾರೆ. ಏನೋ ಹಂಗೆ ಗುರುಜಿ ಕನೆಕ್ಟ್ ಮಾಡಲ್ವಾ, ಯಾಕೆ ಕನೆಕ್ಟ್ ಮಾಡಲ್ಲ, ಸ್ವಲ್ಪ ಬೈತಾರೆ. ಅದು ಈಗ ನಮಗೆ ವಾಹಿನಿಲಿ ಬರ್ತಕ್ಕಂಥ ಕಾಲ್ಸ್ ನಾವು ತಗೋಬಹುದು. ಈಗ ನಾರ್ಮಲ್ 3 ಗಂಟೆಗೆ ಎದ್ದು ಬಿಡ್ತಾರೆ, 3 ಗಂಟೆಗೆ ಕಾಲ್ ಮಾಡಿ ಗುರುಜಿ ಕನೆಕ್ಟ್ ಮಾಡ್ರಿ, ನಾವೇನೋ ಅರ್ಜೆಂಟ್ ಮಾತಾಡಬೇಕು, ನಮ್ದೇನೋ ಇದೆ ಪರಿಸ್ಥಿತಿ, ಯಾಕ್ರಿ ಕನೆಕ್ಟ್ ಮಾಡಲ್ಲ ಅಂತ ಜಗಳಕ್ಕೆ ಬೀಳ್ತಾರೆ. ಅವರು ಕೂತಿರೋದು, ಫೋನ್ ಇಟ್ಕೊಂಡು ಕೂತಿರೋದು ಜಸ್ಟ್ ಫಾರ್ ಕ್ಲಾಸ್ಗೆ ಮತ್ತೆ ಸರ್ವಿಸ್ ಕೂಡ ಕೂತಿರ್ತಾರೆ. ಇಂಥ ಕಾಲ್ಸ್ ಹ್ಯಾಂಡಲ್ ಮಾಡಿದಾಗ ಯಾವುದೇ ಮನುಷ್ಯನಿಗೆ ಇರಿಟೇಷನ್ ಜಾಸ್ತಿ ಆಗುತ್ತೆ. ಇರಿಟೇಷನ್ ಆದಾಗ ಒಂದು ಲಿಮಿಟ್ ಅಂತ ಇರುತ್ತೆ. ಲಿಮಿಟ್ ಕ್ರಾಸ್ ಆದಾಗ ದೇ ಲೀವ್ ದಿ ಜಾಬ್. ಮತ್ತೆ ಹೊಸಬ ಬರೋನಿಗೆ ಟ್ರೈನ್ ಆಗಬೇಕು, ಮತ್ತೆ ಅರ್ಥ ಮಾಡ್ಕೋಬೇಕು, ದೆನ್ ಹಿ ಹ್ಯಾಸ್ ಟು ಇಂಟ್ರೆಸ್ಟ್ ಬರಬೇಕು ಇದೆಲ್ಲ ಮಾಡಕ್ಕೆ. ಎನಿಥಿಂಗ್ ಪ್ರೆಷರ್ ಜಾಬು, ನೀವು 30,000 ಸಂಬಳ 50,000 ಸಂಬಳ ಕೊಟ್ಟರು ನಿಲ್ಲಲ್ಲ. ಅಯ್ಯೋ ನಮ್ಗೆ ತಲೆನೋವು, ಬೆಳಗಿನ ಸಂಖ್ಯೆ ಯಾರೇ ಇರ್ತಾರೆ 8 ಗಂಟೆ ಆದ್ಮೇಲೆ ಅಂತ. ಬಟ್ 8 ಗಂಟೆಗೆ ಸರ್ವಿಸ್ ಕೊಡಬೇಕಾಗುತ್ತೆ, ಒಂದ್ಸತಿ 9 ಗಂಟೆಗೂ ಸರ್ವಿಸ್ ಕೊಡಬೇಕಾಗುತ್ತೆ. ಕೆಲವರು ಫೋನ್ ಮಾಡ್ತಾನೆ ಇರ್ತಾರೆ. ಸೊ ಈ ತರ ಕಂಡೀಷನ್ ಇರಬೇಕಾದ್ರೆ ದಿಸ್ ಈಸ್ ಮೋರ್ ಆಫ್ ಒಂದು ಜೀವನದ್ದು ನೆಕ್ಸ್ಟ್ ಕೇಳ್ತಕ್ಕಂತ ಒಂದು ವಿಚಾರ. ನಮ್ಮ ಕನ್ಸಲ್ಟೇಷನ್ ಕೂಡ ಹೇಳ್ತಾ ಇರ್ತೀವಿ 20 days 25 days ಆಗುತ್ತೆ ಅಂತ. ನಾವು ಕೂಡ ಎಮರ್ಜೆನ್ಸಿ, ಈಗ ಕೊರೋನಾ ಸಮಯದಲ್ಲಿ ತುಂಬಾ ಜನ ಫೋನ್ ಮಾಡಿದ್ದಾರೆ ಏನಾದ್ರು ಪರಿಹಾರ ಕೊಡಿ ಅಂತ. ಅಂಥವ್ರನ್ನ ನಾವು ಸ್ಪೆಷಲ್ ಕೇಸಲ್ಲಿ ತಗೊಂಡಿದ್ದೀವಿ. ವಿತಿನ್ 2 days 3 days ನಾನು ಹೇಳಿದ್ದೀನಿ. ಹೆಲ್ತ್ ಸಬ್ಜೆಕ್ಟ್ ಯಾರು ಇದ್ರೆ ಇಮಿಡಿಯೇಟ್ ಅವ್ರಿಗೆ ಹೆಲ್ತ್ ಮಾತ್ರ ಮಾತಾಡಬೇಕು. ನನಗೆ ಸುಳ್ಳು ಹೇಳಿದ್ರೆ ನಾನು ಅಲ್ಲೇ ಕಟ್ ಮಾಡ್ಬಿಡ್ತೀನಿ. ಏನು ಹೇಳ್ಬೇಕು ಅಂತ ಹೇಳಿದ್ರೆ ಅಲ್ಲೇ ಕಳಿಸಿರ್ತಾರೆ, ಸ್ವಲ್ಪ ಹೆಲ್ತ್ ವಿಚಾರ ಅರ್ಜೆಂಟ್ ಇದೆ ಅಂತ. ಏನಾದ್ರು ಒಂದು ಅವ್ರಿಗೆ ದಾನ ಧರ್ಮ ಏನಾದ್ರು ಮಾಡ್ಬೋದಾ ಪ್ರಶ್ನಾಶಾಸ್ತ್ರದಲ್ಲಿ, ಟು ಸೇವ್, ಒಂದು ಅಳಿಲು ಸೇವೆ. ಯಾಕಂದ್ರೆ ಅಲ್ಲಿ ಹಾಸ್ಪಿಟಲ್ ಇರ್ತಾರೆ, ಎಲ್ಲ ಇರ್ತಾರೆ, ಅವ್ರಿಗೊಂದು ಭಯ ಇರುತ್ತೆ, ಏನಾದ್ರು ಪೂಜೆ ಮಾಡ್ಬೇಕಾ, ದಾನ ಮಾಡ್ಬೇಕು, ಇನ್ನೊಂದು ಎಮರ್ಜೆನ್ಸಿ ಇರುತ್ತೆ. ಆ ಹೆಲ್ತ್ ಸೆಗ್ಮೆಂಟ್ ಅಲ್ಲಿ ನನಗೆ ಬೇಗ ನೀವು ಮಾಡ್ಕೊಡಿ. ಯಾಕಂದ್ರೆ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಎನಿಥಿಂಗ್ ಅದರ್ ಸ್ಟಫ್. ಒಂದು ದುಡ್ಡಿನ ಬಗ್ಗೆ ಆಗಲಿ, ಕೆಲಸದ ಬಗ್ಗೆ ಆಗಲಿ, ಮದುವೆ ಬಗ್ಗೆ ಆಗಲಿ, ಅದೇನು ತೊಂದರೆ ಇಲ್ಲ. ಇಟ್ಸ್ ಎ ಸಾಫ್ಟ್ ಅಂಡ್ ಈಸಿ ಗೋಯಿಂಗ್ ಟೈಮಿಂಗ್. ಓನ್ಲಿ ಹೆಲ್ತ್, ನಾನು ಹೇಳ್ತೀನಲ್ಲ, ಓನ್ಲಿ ಹೆಲ್ತ್ ಬಂದಾಗ ಐ ಆಮ್ ರೆಡಿ ಟು ಗಿವ್ ದಿ ಸರ್ವಿಸ್. ನನಗೂ ಅಷ್ಟೇ, ತುಂಬಾ ಜನ ನನ್ನ ಸ್ಟೂಡೆಂಟ್ಸು ಹೆಲ್ತ್ ವಿಚಾರದಲ್ಲಿ ಮಾತಾಡ್ತೀರಾ, ಅವ್ರಿಗೆಲ್ಲ ರೆಸ್ಪಾನ್ಸ್ ಮಾಡಿರ್ತೀನಿ, 100% ರೆಸ್ಪಾನ್ಸ್ ಮಾಡ್ತೀನಿ. ಅವ್ರಿಗೇನೋ ಒಂದು ಕಾಯಿಲೆ ಏನೋ ಬಂತು ಸರ್, ಈ ಥರ ಬಂದಿದೆ, ಎಷ್ಟೋ ಜನ ವಾಯ್ಸ್ ಮೆಸೇಜಲ್ಲಿ ಕಳಿಸ್ಬಿಡ್ತೀನಿ. ಹೆಲ್ತ್ ವಿಚಾರ ಫಸ್ಟ್, ಈ ಮಂತ್ರ ತಗೊಳ್ಳಿ, ಇದು ದಾನ ಮಾಡಿ, ಇದು ಮಾಡಿ, ಟ್ರೈ ಮಾಡಿ, ಭಗವಂತನಲ್ಲಿ ಯಥೇಚ್ಛವಾಗಿ ಹೇಳ್ಕೊಳ್ಳಿ, ನೀವು ಹೇಳ್ಕೊಳ್ಳಿ. ದಟ್ ಸರ್ವಿಸ್ ನನ್ನ ಸ್ಟೂಡೆಂಟ್ಸ್ಗೂ ಕೊಡ್ತೀನಿ, ಅದು ಅದರ್ಸ್ಗೂ ಕೊಟ್ಟಿದ್ದೀನಿ. ಸೊ ಒಂದು ರಿಕ್ವೆಸ್ಟ್, ಪೇಷನ್ಸ್ ಇರಲಿ. ನಮ್ಮ ಇರ್ತಕ್ಕಂಥ ಕೆಲಸಗಾರರು ನಮ್ಮ ಟೀಮೇ, ಹೇಳಕ್ಕಾಗಲ್ಲ. ಪ್ರೆಷರ್ ಹಾಕಿದ್ರೆ ಅವ್ರಿಗೇನು ಇದೇನು ಗೌರ್ಮೆಂಟ್ ಕೆಲಸನ, ಏನು ಪೆನ್ಷನ್ ಕೊಡ್ತೀವ, ಏನಿಲ್ಲ, ಏನು ಆಫರ್ ಲೆಟರ್ ಕೊಟ್ಟಿರ್ತೀವ, PF ಕೊಡ್ತೀವ, ಇದೇನಿಲ್ಲ. ನಾಳೆ ಹೋಗಿ ಸರ್ ಈಗಿಲ್ಲದೆ ಇನ್ನೊಂದು ಕಡೆ ಹೋಗ್ತೀವಿ, ನೆಮ್ಮದಿಯಾಗಿರ್ತೀವಿ ಅಂತಾರೆ. ಸೊ ಐ ಕೆನಾಟ್ ಪುಟ್ ಪ್ರೆಷರ್. ಓಕೆ, ಸೊ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ನಾನು ವೀಕ್ಷಕರಲ್ಲಿ ಮತ್ತೆ ನನ್ನ ಸ್ಟೂಡೆಂಟ್ಸ್ ಅಲ್ಲಿ ಕೇಳ್ಕೋಬಹುದು. ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ, ಗುರುಜಿಗೆ ಸ್ವಲ್ಪ ಅವ್ರಿಗೂ ನಾವು ಸಾಥ್ ಕೊಡೋಣ ಅಂತ ಅರ್ಥ ಆಗೋರಿಗೆ ಖಂಡಿತ ಆಶೀರ್ವಾದ ಸಿಗುತ್ತೆ. ಅರ್ಥ ಆಗದೆ ಇರೋರ್ಗೇನೂ ಕೂಡ ಆಶೀರ್ವಾದ ಸಿಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರ ಆ ಥರ ಗುಣ ಇರ್ತಕ್ಕಂಥದ್ದು. ಇರಲಿ, ನಾಳೆ ಕ್ಲಾಸಸ್ ಇದೆ, ಜಾಯ್ನ್ ಆಗೋರು ಆಗ್ಬೋದು. ಓಕೆ, ಒಳ್ಳೇದಾಗ್ಲಿ. ಕಾಲ್ಸ್ ಬರ್ತಾ ಇದೆ, ತಗೊಳ್ಳೋಣ ಬನ್ನಿ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ. ಕೋಟಿ ಕೋಟಿ ವಂದನೆಗಳು ನಿಮಗೆ ಗುರುಜಿ. ನಮಸ್ಕಾರ. ನಾವು ಒಂದು ಕೈಲಾಸ ಯಂತ್ರ ನೀವು ಹೇಳಿದ್ರಲ್ಲ ಬೇರೆಯವ್ರಿಗೆ, ಓಕೆ, ಅದು ತಗೊಂಡ ಗುರುಜಿ ಒಳ್ಳೇದಾಗೈತೆ ನಮ್ಗೆ. ನನ್ನ ಮಗಳ ಬಗ್ಗೆ ಕೇಳ್ಬೇಕೀಗ. ಹೌದಾ? ಓಹೋ, ಓಕೆ ಓಕೆ. ಯಾರು ಕೊಟ್ರಿ ನೀವು? ಯಾರಿಗೋ ಇನ್ನೊಬ್ರಿಗ? ಬೇರೆಯವ್ರಿಗೆ ನೀವು ಹೇಳಿದ್ರಿ, ನಾನು ಅದೇ ತಗರ್ಸ್ಕೊಂಡೆ. ಓಹೋ, ಹೌದಾ? ಸರಿ, ಚೆನ್ನಾಗಿದೆ ಈಗ. ಒಳ್ಳೇದಾಗಿದೆ ಗುರುಜಿ ನಮ್ಗೆ. ಹೌದು, ಖಂಡಿತ ಕೈಲಾಶ್ ಯಂತ್ರ ಹೆಲ್ಪ್ ಮಾಡೇ ಮಾಡುತ್ತಮ್ಮ. ಯಾರ ಬಗ್ಗೆ ಕೇಳಬೇಕು? ನನ್ನ ಮಗಳ ಬಗ್ಗೆ ಕೇಳ್ಬೇಕು ಗುರುಜಿ. ಹಾ, ಹೇಳಿ. 28ನೇ ತಾರೀಕು. ಒಂದು ನಿಮಿಷ. ಒಂದು ನಿಮಿಷ. ಹೇಳಿ.
28/11 ಯಾರ್ದಿದು? ನನ್ ಮಗಳದು ಗುರುಜಿ. ಮಗಳದು. ಓಕೆ. 28/11. 1997. 1992. ಮಧ್ಯಾಹ್ನ 1:10. 1:10. ಮಧ್ಯಾಹ್ನ 1:10. ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ. ಪಕ್ಕಹಳ್ಳಿ. ಏನ್ ಪ್ರಶ್ನೆ ಕೇಳ್ಬೇಕು? ನನ್ ಮಗಳು ಮದ್ವೆ ಬಗ್ಗೆ ಕೇಳ್ಬೇಕು ಗುರುಜಿ. ಒಂದ್ ಗಂಡ್ ಬಂದೈತೆ, ಅವ್ಳು ಒಪ್ತಾ ಇಲ್ಲ, ಮಾಡ್ಬೋದಾ ಹೆಂಗೆ ಅಂತ ಕೇಳೋಣಂತ ಗುರುಜಿ. ಈಗ ಆಯ್ತು ಆಯ್ತು, ಹೇಗಿರುತ್ತೆ ಮದುವೆ ಜೀವನ ಅದು ಹೇಳ್ತೀನಿ. ಬಟ್ ಒಪ್ಕೊಳ್ದೇ ಇರೋದನ್ನ ನಾವು ಬಲವಂತ ಮಾಡಕಾತಾ ಅಲ್ವಾ? ಅದಾಗತ್ತಾ ಹೇಳಿ. ಮಕರ ಲಗ್ನದಲ್ಲಿ ಹುಟ್ಟಿದ್ದಾರೆ, ಸಾರಿ ಕುಂಭ ಲಗ್ನದಲ್ಲಿ ಹುಟ್ಟಿದ್ದಾರೆ, ಧನುರ್ ರಾಶಿ, ಉತ್ತರಾಷಾಢ ನಕ್ಷತ್ರ. ಈಗ ಸದ್ಯಕ್ಕೆ ರಾಹು ದೇಶ ನಡೀತಾ ಇದೆ. ತುಲಾ ರಾಶಿ, ಕುಂಭ ಲಗ್ನ, ವಿಶಾಖ ನಕ್ಷತ್ರ. ಈಗ ನೋಡಮ್ಮ, 28 ನವೆಂಬರ್ 1992. 97. 97. ಅದು ಕೇಳಿಸ್ತಾ ಇಲ್ಲ ಇಲ್ಲಿ ಸೌಂಡ್ಗೆ, ಜನ ಬಡ್ಕೋತಾ ಇದಾರಲ್ಲಿ. ಇಲ್ಲಿ ಸ್ವಲ್ಪ ಇಪಿ ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ಬಿಡಿ. ಆಯ್ತು ಸರಿ ಗುರುಜಿ. ಒಂದು ನಿಮಿಷ. ಇಪಿ. ಓಕೆ, ಥ್ಯಾಂಕ್ ಯು. ಈಗ ಕೇಳಿಸ್ತಾ ಇದೆ. ಶನಿ ದಶೆ ನಡೀತಾ ಇದೆ, ಕರೆಕ್ಟ್ ನೀವು ಹೇಳಿದ್ದು. 2022ವರೆಗೂ ಶುಕ್ರ ಭುಕ್ತಿ. ಜನವರಿ ಒಳಗಡೆ ಮದುವೆ ಆಗ್ಬಿಡುತ್ತೆ. ಶುಕ್ರ ಭುಕ್ತಿ ಇರೋದ್ರಿಂದ ಖಂಡಿತ ಮದುವೆ ಆಗುತ್ತೆ. ಶನಿ ದೇಶದಲ್ಲಿ ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ವೀಕ್ ಇರೋದ್ರಿಂದ ಸ್ವಲ್ಪ ಆಲೋಚನೆ ಮಾಡಿ ಅವಳಿಗೆ ಇಷ್ಟಪಟ್ಟು ಅವ್ರನ್ನ ದಯವಿಟ್ಟು ಮದುವೆ ಮಾಡಿ ಅಂತ ನನ್ನ ಫಸ್ಟ್ ಸಜೆಷನ್. ಯಾಕಂದ್ರೆ ಎಲ್ಲಿ ನೋಡೋದು ಕೂಡ 10ನೇ ಮನೆ ಮತ್ತೆ 1ನೇ ಮನೆ ನಕ್ಷತ್ರದಲ್ಲಿ ಸೇರಿರೋದ್ರಿಂದ ಅವ್ರಿಗೆ ಹೆಚ್ಚು ಸ್ವಲ್ಪ ಅವ್ರಿಗೆ ಏನೋ ಒಂಥರ ಇಂಥದೇ ಬೇಕು ಅನ್ನೋ ಒಂದು ಹಂಬಲ ಜಾಸ್ತಿ ಇರುತ್ತಮ್ಮ. ಅರ್ಥ ಆಯ್ತಲ್ವಾ? ಇಂಥದೇ ಬೇಕು, ನಾನು ಆ ಹುಡುಗನಾಗಲ್ಲ, ನಾನು ಹಿಂಗೆ ಅದು ಸಹ ಕಮ್ಮಿ ಇದೆ, ಇದು ಕಮ್ಮಿ ಇದೆ, ಅದು ಜಾಸ್ತಿ ಇದೆ, ಇದು ಜಾಸ್ತಿ ಇದೆ ಅಂತ ಹೇಳ್ತಕ್ಕಂಥ ಒಂದು ಸ್ವಭಾವ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಹೋದ್ಮೇಲೆ ನೀವೇ ತೊಂದರೆಗೆ ಈಡಾಗ್ತೀರಾ. ಮತ್ತೆ ನಾನು ಹೇಳ್ದಂಗೆ ಮಾಡಿದ್ರೆ ಮತ್ತೆ ನಾನು ಮನೆಗೆ ಬರ್ತಾ ಇದ್ದೀನಿ, ಅಲ್ಲಿ ಬಂದು ಕುತ್ಕೊಳ್ಳೋದು ಬೇಡ. ಸ್ವಲ್ಪ ಈ ಒಂದು ಉದ್ದಿನ ಕಾಳು ಶನಿವಾರ ಯಾರು ಬಡವರಿಗೆ ಸ್ವಲ್ಪ ದಾನ ಮಾಡಕ್ ಹೇಳಿ. ಪ್ರತಿ ಶನಿವಾರ ಆಯ್ತಾಯ್ತು, ನೀವೇ ಮಾಡ್ಬೋದು. ಅವ್ರು ಮುಟ್ಟಿಸಿದ್ರೆ ಸಾಕು. ಯಾರು ಬಡವ್ರಿಗಮ್ಮ ಇದನ್ನ ಮಾಡಿ. ಆಮೇಲೆ ಅವ್ರಿಗೆ ಒಂದು ಜಿರ್ಕಾನ್ ಅಂತ ಒಂದು ಉಂಗುರ ಸಿಗುತ್ತೆ. ಬಲಗೈ ಮಧ್ಯದ ಬೆರಳಿಗೆ ಹಾಕ್ಸಿ ಯಥೇಚ್ಛವಾಗಿ ಓಂ ಸತ್ಪತಿಂ ದೇಹಿ ಪರಮೇಶ್ವರ ಅಂತ ಹೇಳಕ್ ಸ್ವಲ್ಪ ಟ್ರೈ ಮಾಡಿ. ಓಕೆ. 2022 ಜನವರಿ ಒಳಗಡೆ ಆಗುತ್ತೆ. 2022 ಜನವರಿ ಒಳಗಡೆ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ತೆ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ. ಕೋಟಿ ವಂದನೆಗಳು. ನಮಸ್ಕಾರಮ್ಮ. ನಾನು ಕೊಡಗಿನಿಂದ ಮಾತಾಡ್ತಾ ಇದ್ದೀನಿ. ಓಕೆ. ಮಗನ ವಿಷಯ ಕೇಳ್ಬೇಕಾಗಿತ್ತು. ಓಕೆ. ಕೋಟಿ ವಂದನೆಗಳು ಯಾಕಮ್ಮ? ಮತ್ತೆ ವಾಪಸ್ ನಾನು ಯಾವಾಗ ಕೊಡೋದಿಲ್ಲ. ಅಲ್ಲ ಗುರುಜಿ, ನಾನು ಕಸ್ತೂರಿ ಟಿವಿಯಿಂದನೇ ಪ್ರಯತ್ನ ಪಡ್ತಾ ಇದ್ದೆ, ಅದ್ರಿಂದ. ಗುರುಜಿ, ಮಗಂದು ಡೇಟ್ ಆಫ್ ಬರ್ತ್ 28/5. 28/5. ಓಕೆ. 28/5. 1993. ಶುಕ್ರವಾರ ಬೆಳಿಗ್ಗೆ 5:55. ಸಾಯಂಕಾಲನಾ? ಬೆಳಿಗ್ಗೆ 5:55. ಹುಟ್ಟಿದೂರು ವಿರಾಜಪೇಟೆ ಗುರುಜಿ, ಕೊಡಗು ಡಿಸ್ಟ್ರಿಕ್ಟ್. ಸೊ ನಮ್ಮನ್ನ ಫಾಲೋ ಮಾಡ್ತಾ ಇದ್ದೀರಾ ತುಂಬಾ? ಹೌದು ಗುರುಜಿ, ತುಂಬಾ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಏನ್ ಕೇಳ್ಬೇಕಾಯ್ತು ಮಗನ ಇದ್ರಲ್ಲಿ? ಒಂದು ಕೆಲ್ಸಕ್ಕೆ ಹೋದ್ರೆ ಒಳ್ಳೇದಾ ಅಲ್ಲ ಫಾರ್ಮರ್ ಲೈಫ್ ಒಳ್ಳೇದಾ ಅಂತ ನೋಡ್ಬೇಕಾಗಿತ್ತು ಗುರುಜಿ. ಸೂಪರ್ ಕ್ವಶನ್, ಬಟ್ ಕಷ್ಟದ ಕ್ವಶನ್. ಸೂಪರ್ ಅಂಡ್ ಕಷ್ಟ ಎರಡೂನು. ಬಟ್ ಇಷ್ಟು ಚಿಕ್ಕ ಹುಡುಗನ್ಗೆ ಫಾರ್ಮಿಂಗು ಮಾಡಿಸ್ಬಿಡ್ತೀರಾ? ಅಲ್ಲ ಹೇಳಿದ್ ಗುರುಜಿ, ಅವ್ನ್ ಜಾಬ್ ಇದ್ರಲ್ಲಿ ಹೋಗ್ಬೋದು ಒಳ್ಳೇದಾ? ಫಾರ್ಮಿಂಗ್ 4ನೇ ಮನೆ, 6ನೇ ಮನೆ, 11ನೇ ಮನೆ ಬಂದಿದೆ. ಫಾರ್ಮಿಂಗೇ ಬೆಸ್ಟ್. 4, 11 ಹಿಟ್ ಥಿಯರಿಲೂ 4 ಬಂದಿದೆ. ಫಾರ್ಮಿಂಗ್ ಇವ್ರಿಗೆ ಆಗೋದು. ಹೋದ್ರು ಇರಲ್ಲ ಅಲ್ಲಿ, ಅದು ಪ್ರಾಬ್ಲಮ್. ಅರ್ಥ ಆಯ್ತಲ್ಲ? ಹೋದ್ರು ಕೂಡ ಇರೋದು ಕಷ್ಟ. ಕ್ಲಿಯರಾ? ಕಷ್ಟ. ಸೊ ಫಾರ್ಮಿಂಗ್ಗೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಫಾರ್ಮಿಂಗ್ಗೆ ಒಳ್ಳೇದಾಗತ್ತೆ. ನಮಸ್ತೆ. ನಮಸ್ಕಾರ, ಮಾತಾಡಿ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ತೆ ಸರ್. ಹೇಳಿ. ಹಲೋ, ಹೇಳಿ. ನಮಸ್ಕಾರ. ನಮಸ್ತೆ ಸರ್. ನನ್ನ ಹೆಸರು ಶಿವಣ್ಣ ಅಂತ. ಹೇಳಿ. ಸರ್, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಸರ್. ಹೇಳಿ ಸರ್. 1 ರಿಂದ 249 ಒಂದು ಸಂಖ್ಯೆ ಹೇಳಿ ಸರ್. 49 ಸರ್. 49. ಪ್ರಶ್ನೆ ಕೇಳಿ ಸರ್. ಜಾಬ್ ವಿಷಯದಲ್ಲಿ ಪ್ರಾಬ್ಲಮ್ ಇತ್ತು ಸರ್. ಅದು ಗೌರ್ಮೆಂಟ್ ಲೆವೆಲ್ ಅಲ್ಲಿ ಪ್ರಾಸೆಸ್ ನಡೀತಾ ಇದೆ. ಇನ್ನೊಂದ್ಸತಿ ಸ್ವಲ್ಪ ಹೇಳಿ ಕರೆಕ್ಟ್ ಆಗಿ.
ಜಾಬ್ ವಿಚಾರದಲ್ಲಿ ತೊಂದರೆ ಇತ್ತು ಸರ್, ಅಬ್ಸ್ಟಕಲ್. ಹ್ಮ್ ಅದರಿಂದ ಗೌರ್ಮೆಂಟ್ ಪ್ರಾಸೆಸ್ ನಡೀತಾ ಇದೆ ರೀಇನ್ಸ್ಟೇಟ್ಮೆಂಟ್ಗೂ. ಹ್ಮ್ ನಾನು ಗೌರ್ಮೆಂಟ್ ಎಂಪ್ಲಾಯಿನು. ಹ್ಮ್ 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 ಈ ಪ್ರಾಸೆಸ್ ಎಲ್ಲ ಯಾವಾಗ ಆಗುತ್ತೆ, ರೀಇನ್ಸ್ಟೇಟ್ಮೆಂಟ್ ಯಾವಾಗ ಆಗುತ್ತೆ ಅಂತ ಕೇಳಬೇಕಾಯ್ತು. 2021 ಆಗಸ್ಟ್ ಇಂದ ಅಕ್ಟೋಬರ್ ಒಳಗೆ ಆಗುತ್ತೆ. 2021 ಆಗಸ್ಟ್ ಇಂದ? ಹೌದು, ಇದೇ ವರ್ಷ ಆಗಸ್ಟ್ ಇಂದ ಅಕ್ಟೋಬರ್ ಒಳಗಡೆ ಮುಗಿದೋಗುತ್ತೆ. ಓಕೆ ಸರ್. ನಿಮ್ಮನ್ನ ಮಾತಾಡಕ್ ಕರೀತಾರೆ. ಹಾ ಸರ್. ಅವಾಗ ನೀವು ಸ್ವಲ್ಪ ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಏನೋ ಒಂದು ಸಾಫ್ಟ್ ಆಗಿ ಕೂಲ್ ಆಗಿ ಮಾತಾಡಬೇಕು. ವಿನ್ ಆಗುತ್ತೆ. ಓಕೆ ಓಕೆ ಸರ್. 2 ವಿಚಾರನ ಸ್ವಲ್ಪ ನಿಮಗೆ ದಾನ ಮಾಡಕ್ಕೆ ಸಜೆಸ್ಟ್ ಮಾಡ್ತೀನಿ. ಒಂದು ಕಡಲೆಕಾಳು, ಗುರುವಾರ ಅಲ್ಲಿವರೆಗೂ. ಅದ್ರ ಜೊತೆಗೆ ಎಳ್ಳು, ಅರ್ಥ ಆಯ್ತಲ್ಲ? ಎಳ್ಳು, ಕರಿ ಎಳ್ಳು ಅಥವಾ ಕರಿ ಎಳ್ಳೆಣ್ಣೆ ಯಾವ್ದಾದ್ರು ದಾನ ಮಾಡಿ. ಸಕ್ಸಸ್ ಗ್ಯಾರಂಟಿ. ಓಕೆ, ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ. ಮಾತಾಡಿ. ಮಾತಾಡಿ ಸರ್. ನಮಸ್ಕಾರ ಸರ್. ಹೇಳಿ ಸರ್. ಪ್ರವೀಣ್ ಅಂತ ನನ್ನ ಹೆಸರು. ಹೇಳಿ ಸರ್, ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತಾ ಯಾವುದು ಏತ್ ತಗೊಳ್ಳಿ? ಡೇಟ್ ಆಫ್ ಬರ್ತ್ ತಗೊಳ್ಳಿ ಸರ್. ಡೇಟ್ ಆಫ್ ಬರ್ತ್ ಹೇಳಿ. 3 ಫೆಬ್ರವರಿ 1989. 3 ಫೆಬ್ರವರಿ 1989. ಸಮಯ 7:30ಲಿಂದ 8 ಗಂಟೆ ಬೆಳಿಗ್ಗೆ. ಎಷ್ಟು? ಬೆಳಿಗ್ಗೆ 7:30ಲಿಂದ 8 ಗಂಟೆ. ಇಲ್ಲ ಸರ್, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಅರ್ಧ ಗಂಟೆ ಟೈಮ್ ಇದ್ರೆ ಕಸ್ಪಲ್ ನೋಡೋದು ಕಷ್ಟ. ಹಾಫ್ ಅನ್ ಅವರ್ ಡಿಫರೆನ್ಸ್ ಆದ್ರೆ ಕಷ್ಟ ಇರುತ್ತೆ. 8 ಗಂಟೆ ಸರ್. ನಿಮ್ಗೆ ಇಷ್ಟ ಬಂದಿದ್ದು ಕೊಡ್ತಾ ಇದ್ದೀರಾ? ಇಲ್ಲ ಅಂದ್ರೆ 7:30 ಅಂತೀರಾ, ಮತ್ತೆ 8 ಗಂಟೆ ಹಾಫ್ ಅನ್ ಅವರ್ ಇದ್ರೆ 8 ಗಂಟೆ ಮಧ್ಯದಲ್ಲಿದೆ ಸರ್. ಮಧ್ಯದಲ್ಲಿ ಇದ್ರೆ ಆಗಲ್ಲ, ಕಷ್ಟ ಅಂತ ಹೇಳ್ತೀನಲ್ವಾ. ಏನ್ ಪ್ರಶ್ನೆ ಇತ್ತು? ಅದೇ ಮದುವೆ ಡಿಲೇ. ಅದ್ ನಾವು 7ನೇ ಮನೆ ಕಸ್ಪಲ್ ಸಿಗಲ್ಲ ಕರೆಕ್ಟ್ ಆಗಿ. ಮದುವೆ ಡಿಲೇ ಯಾವ್ದಕ್ಕೆ ಆಗ್ತಾ ಇದೆ, ಯಾವ ಗ್ರಹ ರೆಟ್ರೋಗ್ರೇಡ್ ಇದೆ, ಅದು ಬರೋದಿಲ್ಲ. ಅದು ಎವ್ರಿ 2 ಮಿನಿಟ್ಸ್ ಚೇಂಜ್ ಆಗುತ್ತೆ. ಸೊ ಟೈಮ್ ಅಕ್ಯುರೇಟ್ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. 1 to 249 ನಂಬರ್ ಹೇಳಿ. 23. 23. ಏಜ್ ಎಷ್ಟು? 32 ರನ್ನಿಂಗ್ ಸರ್. ಈಗ 32 ರನ್ನಿಂಗ್. ಶುಕ್ರದಶದಲ್ಲಿ ಮತ್ತೆ 2021 ಗುರು, ಶುಕ್ರ ಗುರು ಸ್ವಲ್ಪ ಮದುವೆ ಕೊಡ್ತಾನೆ. ಸ್ಯಾಟ್ರನ್ ಮದುವೆ ಸ್ವಲ್ಪ ಇಲ್ಲ. ಈಗ ಸದ್ಯಕ್ಕೆ ಮದುವೆ ತೋರಿಸ್ತಾ ಇದೆ ಬೈ 2021. ಈಗ ಆಗಸ್ಟ್ ಒಳಗಡೆ ಸೆಟ್ ಆಗೋ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಇದೆ. ಈಗ ಆಗಸ್ಟ್ ಒಳಗಡೆ ಕ್ಲಿಯರ್ ಆಗುತ್ತೆ. ಆಗಸ್ಟ್ ಬಿಟ್ರೆ ಇನ್ನ ಶನಿ ಬುಧ ಯಾವ್ದೂ ಇಲ್ಲ. ಆಗಸ್ಟ್ ಒಳಗಡೆ ಮ್ಯಾಕ್ಸಿಮಮ್. ಆಗಸ್ಟ್ ಒಳಗಡೆ ಹೌದು. ಇವಾಗ 3-4 ಆಯ್ತು ಸರ್, ಅದು ಡಿಲೇ ಆಗ್ತಾ ಇದೆ. ಯಾಕಂದ್ರೆ 3-4 ಆಯ್ತು ಸರ್. ಅದು ಅಂದ್ರೆ ಎಲ್ಲ ಆಯ್ತು ಅಂದ್ರೆ ಏನೇನು ಊಟ ಆಯ್ತಾ? 3-4 ಅಲ್ಲ ಸರ್, 3-4 ಮನೆ ಉಟ್ಬಿಟ್ಟು ಕೇಸರಿ ಬತ್ತಾಯ್ತಾ? ಏನದು ಕರೆಕ್ಟ್ ಆಗಿ ಅಂದ್ರೆ ಒಂದ್ 4 ಸೆಟ್ ಆಗಿತ್ತು ಸರ್. ಅದು ಯಾಕೆ 4 ಸೆಟ್ ಮಾಡ್ತಾ ಇದ್ದೀರಾ? ಅಂದ್ರೆ ಒಂದಾದ್ಮೇಲೆ ಒಂದು. ಈಗ ಮೈಂಡ್ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಸರ್. ಆಗಸ್ಟ್ ಒಳಗಡೆ ದಯವಿಟ್ಟು ಒಂದು ಕ್ಲಿಯರ್ ಮಾಡ್ಕೊಳ್ಳಿ ಸರ್ ದಯವಿಟ್ಟು. ಇಲ್ಲಿ ಯಾವ್ದಾರು ನಿಮಗೆ ಮನಸ್ಥಿತಿ ಸರಿ ಮಾಡಕ್ಕೆ ಯಾವ್ದಾರು ಒಂದು ಕೆಂಪು ದಾರ ಕಟ್ಕೊಳ್ಳಿ. ಯಥೇಚ್ಛವಾಗಿ ಓಂ ನಮೋ ನರಸಿಂಹ ತವದಾಸೋಹಂ ದಯವಿಟ್ಟು ಇದು ಹೇಳಿ. ಕರಿ ಉದ್ದಿನ ಕಾಳನ್ನ ಮಣ್ಣಲ್ಲಿ ಎಲ್ಲರಲ್ಲಿ ಶನಿವಾರ ದಿವಸ ಮಣ್ಣಲ್ಲಿ ಅಗದು ಊತಾಕಿ. ಕರಿ ಉದ್ದಿನ ಕಾಳು ಡಿಸಿಷನ್ ಬರ್ತೀರಾ ಬೇಗ. ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ತೆ. ಹಲೋ, ನಮಸ್ಕಾರ ಹೇಳಿ. ಇದು ಶ್ರೀಧರ್ ಮಂಗಳೂರಿನಿಂದ ಮಾತಾಡೋದು. ಶ್ರೀಧರ್ ಮಂಗಳೂರಿಂದ. ಏನ್ ಮಾಡ್ತಾ ಇದ್ದೀರಾ ಶ್ರೀಧರ್ ಮಂಗಳೂರಲ್ಲಿ? ನಾನು ಇದು ಅಕೌಂಟ್ಸ್ ಸರ್, ಅಕೌಂಟ್ಸ್ ನೋಡ್ಕೊಳ್ಳೋದೆಲ್ಲ ಕಂಪನಿದೆಲ್ಲ ಅಕೌಂಟ್ಸ್ ಲೆಕ್ಕಾಚಾರ. ನಮ್ದು ಒಂದು ಟೂರು. ಹೌದು, ಲೆಕ್ಕಾಚಾರ ಸರ್. ಸರ್ ನಮ್ದೊಂದು ಭೂ ವಿವಾದ ಉಂಟು, ಒಂದು 10-15 ವರ್ಷದಿಂದ ನಡೀತಾ ಉಂಟು. ಅದು ಸೆಟಲ್ಮೆಂಟ್ ಆಗ್ತಾ ಇಲ್ಲ. 1 to 249 ನಂಬರ್ ಹೇಳಿ. 1 to 249. 39 ಸರ್. 39. ಓಕೆ. ಪ್ರಾಪರ್ಟಿ ಲಿಟಿಗೇಷನ್ ಹೋಗೋಣ. ಪ್ರಾಪರ್ಟಿ ವೆಹಿಕಲ್ ಹೋಗೋಣ. ಓಕೆ, ಲಿಟಿಗೇಷನ್ ಬೇಡ. ಅದು ನಿಮಗೆ ಭೂಮಿ ಬರಬೇಕಾ ಅಥವಾ ಏನ್ ಮಾಡಬೇಕು ಸ್ವಲ್ಪ ಹೇಳಿ. ಅಲ್ಲ, ಅದು ಭೂಮಿ ಅಂದ್ರೆ ನಾನೊಂದು ಸ್ವಲ್ಪ ಸಾಲ ತಗೊಂಡಿದ್ದೇನೆ ಅವ್ರ ಹತ್ರ, ಒಬ್ಬರ ಹತ್ರ. ಅವರು ಆ ಜಾಗವನ್ನು ಜಾಗ ರಸ್ತೆಗೆ ಹೋಗಿದೆ. ಅವರು ನಮ್ಗೆ ದುಡ್ಡು ಸಿಗ್ಲಿಕ್ಕೆ ಬಿಡ್ತಾ ಇಲ್ಲ, ಸೆಟಲ್ಮೆಂಟ್ ಮಾಡ್ಲಿಕ್ಕೂ ತಯಾರಿಲ್ಲ. 3, 9, 10, 11 ಸಂಧಾನ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 2021 ಇಂದ 2022 ಜುಲೈ ಒಳಗಡೆ ಮುಗಿದೋಗುತ್ತೆ ಸರ್. ಮರ್ಕ್ಯೂರಿ 11 ಗ್ಯಾರಂಟಿ ಆಗುತ್ತೆ. ಒಂದು ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ.
ಸಕ್ಸಸ್ ಕೈಗ ಆಗುತ್ತೆ. ಸರ್? ಗ್ರೀನ್ ಕಲರ್ ಥ್ರೆಡ್ ಕೈಗ? ಕಟ್ಕೊಳ್ಳಿ ಈ ವಿಚಾರದಲ್ಲಿ. ಆಯ್ತು ಸರ್. ಕೈ ಕಟ್ಕೊಳ್ಳಿ. ಓಕೆ, ಆಯ್ತು. ಆರೆಂಜ್ ಕಲರ್ ಕರ್ಚಿಫ್ ಇಟ್ಕೊಳ್ಳಿ. ಈ ವಿಚಾರದಲ್ಲಿ ಸ್ವಲ್ಪ ದಿವಸ ಇದನ್ನ ಮಾಡಿ, ಈ ತಂತ್ರನ ಮಾಡಿ. ಓಕೆ, ಯಥೇಚ್ಛವಾಗಿ ಅಲ್ಲಿ ಅವ್ರ ಹತ್ರ ಹೋಗಿ ನಾವು ಏನಾದ್ರು ಮಾತಾಡ್ಬೇಕಾದ್ರೆ ಬಿಳಿ ಕಲ್ ಸಕ್ಕರೆ, ಬಿಳಿದು ವೈಟ್ ಬರುತ್ತೆ ನೋಡಿ ಕಲ್ ಸಕ್ಕರೆ, ಅದನ್ನ ಬಾಯಲ್ಲಿ ಹಾಕೊಂಡು ಅವ್ರ ಹತ್ರ ಮಾತಾಡಿ. 100% ಸಕ್ಸಸ್ ಆಗುತ್ತೆ ನೋಡಿ. ವಿತಿನ್ ನೆಕ್ಸ್ಟ್ ಇಯರ್ ಜುಲೈ ಒಳಗಡೆ ಆಗೋಗುತ್ತೆ, ಬಟ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಆಗಸ್ಟ್. ನೆಕ್ಸ್ಟ್. ಹಲೋ ನಮಸ್ತೆ. ಹಲೋ ಹೇಳಿ. ನಮಸ್ತೆ. ಹಲೋ, ನಮಸ್ತೆ ಗುರುಜಿ. ಹೇಳಿ. ಗುರುಜಿ ತುಮಕೂರಿಂದ ಯೋಗೇಶ್ ಅಂತ ಮಾತಾಡೋದು. ಹೇಳಿ ಯೋಗೇಶ್ ಅವರೇ. ಗುರುಜಿ ನಾನು ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ. 1 to 2 ನಂಬರ್ ಹೇಳಿ. 15 ಗುರುಜಿ. ಯಾವ ವಿಚಾರ? ಗುರುಜಿ ವ್ಯವಹಾರದ ವಿಚಾರವಾಗಿ ಹ್ಮ್ ಏನ್ ಮಾಡ್ಬೇಕು ಅಂತ ಗುರುಜಿ. ಅದೇ ನಾನು ಇವಾಗ ಗಾಡಿ ಕೊಡ್ಸೋದು ತಗೊಳ್ಳೋದ್ರಲ್ಲಿ ಕಮಿಷನ್ ಬೇಸಿಕ್ ಮೇಲೆ ಮಾಡ್ತೀನಿ. ಓಕೆ, ಶುಕ್ರದಶ ಆಯ್ತು, ಮಿಕ್ಕಿದ್ ನಾನು ಹೇಳ್ತೀನಿ. ಶುಕ್ರದಶ ಗುರುಭುಕ್ತಿ ಪ್ರಶ್ನೆ. ಶುಕ್ರ ಕರೆಕ್ಟ್ ಟೈಮ್ಗೆ ದುಡ್ಡೇ ಬರಲ್ಲ ನಿಮ್ಗೆ. 12-5 ಸ್ಟಕ್ ಆಗುತ್ತೆ. ಕೊಡೋ ಕಮಿಷನ್ ಡಿಲೇ ಮಾಡ್ತಾರೆ. ನೆಕ್ಸ್ಟ್ 24 ವರೆಗೂ ಇದೇ ತರ ಇದೆ. ಇಲ್ಲ ಸರ್, ಇದರಲ್ಲಿ ಸ್ವಲ್ಪ ಲಾಭ ಇಲ್ಲ ಅಂತ ತೋರಿಸ್ತಾ ಇದೆ ಜಾಸ್ತಿ. ಮತ್ತೆ ಬೇರೆ ವ್ಯವಹಾರ ನಾವೇನ ಮಾಡ್ಬೋದಂತ? ಈ ಪ್ರಶ್ನೆ ಹಾಕ್ದಾಗ ಮತ್ತೆ ನಾವು ಬೇರೆ ವ್ಯವಹಾರ ಅಂತ ಇಲ್ಲಿ ಕಂಡಿಡಿದು ನೋಡಕ್ಕಾಗಲ್ಲ, ಕಷ್ಟ. ಇಂಥ ವ್ಯವಹಾರ ಅಂತಂದ್ರೆ ಇನ್ನೊಂದು ಪ್ರಶ್ನೆ ಹಾಕ್ತೀನಿ ಅಷ್ಟೇ, ಒಂದೇ ಒಂದು. ಟಿಪ್ಪರ್ ವ್ಯವಹಾರ ಮಾಡ್ಬೋದ? 1 to 2 ನಂಬರ್ ಹೇಳಿ. 6 ಗುರುಜಿ. 6 ಟಿಪ್ಪರ್ ವ್ಯವಹಾರ. ಟಿಪ್ಪರ್ ವ್ಯವಹಾರ ಅಂದ್ರೆ ಅದೇನದು? ಲಾರಿ ಇದು ಗುರುಜಿ. ಈ ಜಲ್ಲಿ ಕ್ರಷರ್ಸ್ ಇದ್ರಲ್ಲಿ ಇದ್ ಮಾಡೋದು ಗುರುಜಿ. ಅದೇ ಈಗೇನೋ ವೆಹಿಕಲ್ ಕೊಡ್ಸೋದು ಮಾಡೋದ್ರಲ್ಲಿ ಅದ್ರಲ್ಲಿ ಏನಾಗಿದೆ ತೊಂದ್ರೆ ಅಂದ್ರೆ ಈಗ ಇದ್ರೊಳಗೆ ನೋಡ್ತಾರೆ, ಇವಾಗ ಬರ್ತಾರೆ, ಹೊರಟೋಗ್ತಾರೆ, ಏನೋ ಆನ್ಸರ್ ಸಿಕ್ಕಲ್ಲ. ಇದು ಸ್ವಲ್ಪ ಪರವಾಗಿಲ್ಲ ಮಾಡ್ಬೋದು ಗುರುಜಿ. ಹೌದು, ಮಾಡ್ಬೋದು. ಅದಕ್ಕಿಂತ ಇದು ಚೆನ್ನಾಗಿದೆ. ಅದ್ರಲ್ಲಿ ಬರೀ ಲಾಸೆ. 12 ಬರಲ್ಲ. ಬಂದ್ರು ನಿಮ್ಗೆ ಕಮಿಷನ್ ಬರಲ್ಲ ಅಂತ ಹೇಳಿದ್ನಲ್ಲ, ಹಂಗೆ ಕೊಡಲ್ಲ. ಇದರಲ್ಲಿ ಸ್ವಲ್ಪ ಪರವಾಗಿಲ್ಲ, ಬರ್ತಾ ಇದೆ. ಒಂದು ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ. ಅರ್ಶನದ ಕೊಂಬನ್ನ ತೆಗೆದುಬಿಟ್ಟು ಹಣೆಗೆ ಹಚ್ಕೊಳ್ಳಿ. ಯಥೇಚ್ಛವಾಗಿ ಓಂ ಬ್ರಹ್ಮ ಬ್ರಹ್ಮಸ್ಪತೆ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ತೆ. ನಮಸ್ಕಾರ, ಮಾತಾಡಿ. ಅಲ್ಲ ಸರ್, ಹೇಳಿ. ನಮಸ್ಕಾರ. ನನ್ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಹೇಳಿ. ಅವ್ನ ಡೇಟ್ ಆಫ್ ಬರ್ತ್ 30/10/1994. 8 ಗಂಟೆ 5 ನಿಮಿಷ ರಾತ್ರಿ. 8 ಗಂಟೆ 5 ನಿಮಿಷ ರಾತ್ರಿ. ಪ್ಲೇಸ್ ಹುಟ್ಟಿದ್ದು ಬೆಂಗಳೂರು. ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ. ರಾಶಿ ಬಂದ್ಬಿಟ್ಟು ಸಿಂಹ ರಾಶಿ, ಪುಬ್ಬ ನಕ್ಷತ್ರ. ಸರಿ ಇದೆಯಾ? ಸರ್. ಈಗ ಅವ್ರಿಗೆ ಸದ್ಯಕ್ಕೆ 2022 ಚಂದ್ರದೇಶ ಮುಂದಿನ ವರ್ಷ ಮುಗಿದೋಗುತ್ತೆ. ಏನ್ ಪ್ರಶ್ನೆ? ಅವನು ಮನೆ ಕಡೆನೇ ಇಲ್ಲ, ಇನ್ನು ಎಜುಕೇಶನ್ ಮಾಡ್ತಾವನೆ. ಅದಕ್ಕೆ ಇನ್ನೊಂದ್ಸತಿ ಹೇಳಿ, ಕೇಳಿಸ್ಲಿಲ್ಲ ಕರೆಕ್ಟ್ ಆಗಿ. ಅವನು ಇನ್ನು ಎಜುಕೇಶನ್ ಅಲ್ಲೇ ಇದ್ದಾನೆ ಸರ್. ಅದಕ್ಕೆ ಅವನು ಮನೆ ಕಡೆ ಗಮನನೇ ಇಲ್ಲ. ಅದಕ್ಕೆ ಹೆಂಗೆ ಏನು ಅವನದು ಅಂತ. ಅಂದ್ರೆ ಏನ್ ಓದ್ತಾ ಇದಾರೆ? ಅದು ಇಂಜಿನಿಯರ್ ಮಾಡ್ದ ಸರ್. ಆದ್ರೂನು ಆಮೇಲೆ ಕೆಲ್ಸಕ್ ಹೋದ. ಅವ್ನ್ ಸಾಲ ಮಾಡಿ ಓದಿದ್ದ. ಆಮೇಲೆ ಕೆಲ್ಸಕ್ ಹೋದ, ತೀರ್ಸ್ತಾ ಮತ್ತೆ ಎಜುಕೇಶನ್ ಮಾಡ್ತಾವನೆ. ನಮ್ಗೇನೆ ಏನು ಹೇಳ್ತಾ ಇಲ್ಲ ಸರ್. ಅವ್ರಪ್ಪ ಇಲ್ಲ, ನಾನು ಅವ್ರಮ್ಮ ಒಬ್ಳೆ ಇರೋದು. ಸ್ವಲ್ಪ ಅರ್ಥ ಆಗಿಲ್ಲ. ಏನಾದ್ರು ಬ್ಯಾಕ್ಲಾಗ್ ಇದೆಯಾ ಅಂತ ಅವ್ರಿಗೆ? ಇಲ್ಲ. ಮತ್ತೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಈಗ 26 ವರ್ಷ ಆಯ್ತಲ್ಲಮ್ಮ. 27ರಲ್ಲಿ ನಡೀತಾ ಐತಿ ಸರ್. ಯಾವ್ದೇ ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ 8 ವರ್ಷ ಲಾಸ್ಟ್ ಅಲ್ವಾ? 8 ವರ್ಷವರೆಗೂ ತಗೊಳ್ತಾರೆ. ಇಲ್ಲ, ಇಂಜಿನಿಯರ್ಸ್ ಓದಿ ಆಮೇಲೆ ಕೆಲ್ಸ ಮಾಡ್ದ. ಅದ್ರಲ್ಲಿ ಚೆನ್ನಾಗ್ ಆಗಿಲ್ಲ ಅಂತ ಬಿಟ್ಬಿಟ್ಟ. ಈಗ ಮೊನ್ನೆ ಡಿಸೆಂಬರ್ ಅಲ್ಲಿ ಬಿಟ್ಟಿರೋದು. ಈಗ ನಾ ಕೆಲ್ಸಕ್ಕೆ ಹೋಗಕ್ ಏನಾನ ಒಂದ್ ಪ್ರಯತ್ನ ಬೀಳೋಣ ಅಂದ್ರೆ ನಾನು ಓದ್ಬೇಕು ಅಂತ ಓದ್ತಾ ಇದ್ದಾನೆ. ಮೆಜೆಸ್ಟಿಕ್ ಅಲ್ಲೇ ಟ್ಯೂಷನ್ ಅಲ್ಲಿ ಇದ್ದಾನೆ ಸರ್. ಅಲ್ಲ, ಏನ್ ಓದ್ತಾ ಇದ್ದಾನೆ ಅಂತ ನಿಮ್ಗೆ ಗೊತ್ತಿಲ್ಲ? ಅದೇ ಏನೋ ಅಂತ ಹೇಳ್ತಾನೆ ಇಲ್ಲ ಸರ್. ಅವ್ನು ನನ್ಗೇನೆ ಹೇಳ್ತಾ ಇಲ್ಲ. ಸೊ ಇದರಿಂದ ಏನ್ ತೊಂದರೆ ಆಗ್ತಾ ಇದೆ? ಆಯ್ತು, ಓದೋದು ಒಳ್ಳೇದೇ. ಅವ್ರಿಗೆ ಏನೋ ಒಂದು ಥಾಟ್ ಬಂದಿರುತ್ತೆ, ಶಾರ್ಟ್ ಟರ್ಮ್ ಕೋರ್ಸ್ ಮಾಡ್ತಾ ಇರ್ಬೋದು, ಹೇಳಕ್ಕಾಗಲ್ಲ. ಈಗ ಸ್ವಲ್ಪ ಅವರು ಇಂಜಿನಿಯರಿಂಗ್ ಮಾಡಿದ್ರೆ IT ರಿಲೇಟೆಡ್ ಏನಾದ್ರು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೋರ್ಸಸ್, ಸರ್ಟಿಫಿಕೇಶನ್ ಕೋರ್ಸ್ ಮಾಡ್ಕೋತಾ ಇರ್ಬೋದು. ಈಗ ಸಮಸ್ಯೆ ಏನಾಗಿದೆ ನಿಮಗೆ ಹೇಳಿ? ಅದೇ ಅವನು ಓದೋದೇ ಸರಿನಾ ಇಲ್ಲ ನಾವೇನಾದ್ರು ಮನೇಲಿ
ಬಲವಂತ ಮಾಡಿ ಕೆಲ್ಸಕ್ಕೆ ಕಳ್ಸೋದು ಅಂತ. ಒಂದು ಮಾತು ಹೇಳ್ತೀನಿ ನೋಡಿ, ಅವ್ರು ಈ ವಯಸ್ಸಲ್ಲಿ ಏನಾದ್ರು ಓದ್ತಾ ಇದ್ದಾರೆ ಅಂತಂದ್ರೆ ನನ್ನ ಪ್ರಕಾರ 90% 3 ತಿಂಗಳದು 6 ತಿಂಗಳದು ಕೋರ್ಸ್ ಇರುತ್ತೆ ಅಷ್ಟೇ. ಮಾದು ಅವ್ರ ಹತ್ರ ಸರಿಯಾಗಿ ಫೋನ್ ಮಾಡಿ ಮಾತಾಡಿ ಏನ್ ಓದ್ತಾ ಇದೀಯಾ ಅಂತ ತಿಳ್ಕೊಳ್ಳೋ ಬದಲು ನೀನ್ ಏನ್ ಓದ್ತಾ ಇರೋದು, ಎಷ್ಟು ದಿವಸದವರೆಗೂ ಓದ್ಬೇಕು, ಎಷ್ಟು ತಿಂಗಳವರೆಗೂ ಓದ್ ಮುಗಿಸ್ಬೇಕಿದು ಅಂತ ತಿಳ್ಕೊಳ್ಳೋದು ಒಳ್ಳೇದು ಒಂದು. ಸೊ ಇದರಿಂದ ನಿಮಗೆ ಏನು ತೊಂದರೆ ಆಗ್ತಾ ಇದೆ ಅಂತ ನನಗೆ ಸ್ವಲ್ಪ ಸ್ಪಷ್ಟವಾಗಿ ಹೇಳಿದ್ರೆ ಯಾವ ಟೈಮಲ್ಲಿ. ಮನೆ ಕಡೆ ಜವಾಬ್ದಾರಿ ತಗೊಂತ ಇಲ್ಲ ಸರ್, ನಾನು ಅವ್ರಮ್ಮ ಒಬ್ರೇ ಇರೋದು. ಈಗ ಅವರು ಅಲ್ಲಿ ಇದ್ದಿದ್ರೆ ನಾವು ಡಿಸ್ಕಷನ್ಗೆ ಹೋಗ್ಬೋದಾಯ್ತು. ಈಗ ಒನ್ ಸೈಡೆಡ್ ಇದು. ಹೋಟೆಲ್ ಕೆಲಸ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಬರ್ತಾ ಇದೆ ಜಾತಕದಲ್ಲಿ. ಅವ್ರು ಯಾವುದೇ ಇದಕ್ಕೆ ಹೋದ್ರು ಕೂಡ ಸಂಬಳ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ ಅಂತ ಬರ್ತಾ ಇದೆ. ಅದೇ ನನ್ ಕೆಲ್ಸಕ್ಕೆ ಸೇರ್ಸೋಣ ಅಂತ ನಾನ್ ಮುನ್ಸು. ಯಾವ ಕೆಲಸ ನಿಮ್ಗೆ ಯಾರು ಪರಿಚಯ ಅಂದ್ರೆ ಏನ್ ಗೌರ್ಮೆಂಟ್ ಕೆಲಸ ಸೇರ್ಸೋಣ ಅಂತನಾ? ಇಲ್ಲ ಸರ್, ಪ್ರೈವೇಟ್ ಆದ್ರೂ ಅವ್ನು ಓದಿರೋದು ಇಂಜಿನಿಯರ್ ಅಲ್ಲ, ಕೆಲ್ಸಕ್ಕೆ ಎಲ್ಲಾನು ಟ್ರೈ ಮಾಡೋಣ ಅಂತ. ಸರಿಮಾ, ನಿಮ್ಗೊಂದು ಮಂತ್ರ ಸಜೆಸ್ಟ್ ಮಾಡ್ತೀನಿ ಅಷ್ಟೇ, ಅರ್ಥ ಆಯ್ತಾ? ಹೇಳಿ ಸರ್. ಓಂ ನಮೋ ತ್ರಿಜಟ್, ಅರ್ಥ ಆಗುತ್ತೋ ಇಲ್ವಾ ನೋಡಿ. ಓಂ ನಮೋ ತ್ರಿಜಟ್ ಲಂಬೋದರ ವದ ನಿಮ್ ಮಗನ ಹೆಸರು. ಶೀಘ್ರಂ ಶುಭ ವೃತ್ತಿಂ ಬುದ್ಧಿಂ ದೇಹಿ ದೇಹಿ ಹಂ ಫಟ್. ಓಂ ನಮೋ ತ್ರಿಜಟ್ ಲಂಬೋದರ ವದ ಅವನ ಹೆಸರು. ಪುತ್ರಸ್ಯ ಶೀಘ್ರಂ ಶುಭ ವೃತ್ತಿಂ ಬುದ್ಧಿಂ ದೇಹಿ ದೇಹಿ ಹಂ ಫಟ್. ಸ್ವಲ್ಪ ಅವರಿದ್ರೆ ಡಿಸ್ಕಷನ್ ಅಲ್ಲಿ ಕರೆಕ್ಟಾಗಿ ಹೇಳ್ಬೋದು ಏನು ಅಂತ, ಮೋಸ್ಟ್ಲಿ ನೋಡ್ಬೇಕು. ನೆಕ್ಸ್ಟ್ ಓಕೆ, ಒಂದು ನಾಳೆನ ಕ್ಲಾಸ್ 84 ಬ್ಯಾಚ್ ಶುರು ಆಗ್ತದೆ. ಸೊ ನಮ್ಮ ಅನೇಕ ವಿದ್ಯಾರ್ಥಿಗಳಲ್ಲಿ ಈ ನಕ್ಷತ್ರ ನಾಡಿ ಬಗ್ಗೆ ಕೆಲವು ವಿಚಾರಗಳು ಹೇಳಿದ್ದಾರೆ, ನೋಡ್ಕೊಂಬರೋಣ ಬನ್ನಿ ಏನು ಹೇಳಿದ್ದಾರೆ ಅಂತ. ಹಲೋ ಫ್ರೆಂಡ್ಸ್, ಹಾಯ್, ನನ್ನ ಹೆಸರು ಶರ್ಣೇಶ್ ಅಂತ. ನಾನು ದುಬೈಯಲ್ಲಿ ವಾಸವಾಗಿದ್ದೇನೆ. ನಾನು ಈ ನಕ್ಷತ್ರ ನಾಡಿ ಪ್ರೋಗ್ರಾಮ್ನ ನಾನು 2017ರಿಂದ ಕಲಿಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಸಾಧ್ಯ ಆಗಿರಲಿಲ್ಲ. ಮೊನ್ನೆ ಲಾಕ್ಡೌನ್ ಆದಾಗ ನಾನು ಈ ನಕ್ಷತ್ರ ನಾಡಿ ಪ್ರೋಗ್ರಾಮ್ನ ಜಾಯ್ನ್ ಆದೆ. ಗುರುಜಿಯವರು ತುಂಬಾ ಈಸಿಯಾಗಿ ಇದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ನಾನು ಈ ಥರ ಪ್ರಿಡಿಕ್ಟ್ ಮಾಡ್ಬೋದು, ನಮ್ಮ ಲೈಫ್ ಬಗ್ಗೆ ನಾನು ಪ್ರಿಡಿಕ್ಟ್ ಮಾಡ್ಬೋದು ಅಂತ ನನಗೆ ಅನಿಸೇ ಇರಲಿಲ್ಲ. ನಾನು ಮುಂಚೆ ಬೇರೆ ಕೋರ್ಸಸ್ ಎಲ್ಲ ಮಾಡಿದೆ ಜ್ಯೋತಿಷ್ಯದಲ್ಲಿ, ಬೇಸಿಕ್ ಕೋರ್ಸಸ್, ಬಟ್ ಅಲ್ಲಿ ಯಾವತ್ತೂ ನನಗೆ ಪ್ರಿಡಿಕ್ಷನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇದು ತುಂಬ ಕಷ್ಟ ಇರುತ್ತೆ, ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಆದರೆ ಯಾವಾಗ ನಾನು ನಕ್ಷತ್ರ ನಾಡಿ ಕ್ಲಾಸಸ್ಗೆ ಸೇರಿಕೊಂಡೆ, ಸೊ ಅವಾಗ ಗುರುಜಿಯವರು ಅದರಲ್ಲಿ ಯಾವ ರೀತಿ ನಾವು ಕಾಂಬಿನೇಷನ್ಸ್ ನೋಡಬೇಕು, ಹೆಲ್ತ್ಗೆ ಯಾವ ರೀತಿ ನೋಡಬೇಕು, ಎಜುಕೇಷನ್ಗೆ ಯಾವ ರೀತಿ ನೋಡಬೇಕು, ಸೊ ಮದುವೆ ಬಗ್ಗೆ ಯಾವ ರೀತಿ ನೋಡಬೇಕು ಅನ್ನೋದನ್ನ ಎಷ್ಟು ಸುಲಭವಾಗಿ ಹೇಳ್ಕೊಟ್ರು ಅಂದರೆ ಅದರಲ್ಲಿ ನಮಗೆ ಈಗ ಎಷ್ಟೋ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ನಾನು ಈಸಿಯಾಗಿ ಈಗ ನನ್ನ ಬಗ್ಗೆ ನಾನು ನನ್ನ ಲೈಫ್ ಬಗ್ಗೆ ನಾನು ಎಲ್ಲದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಸೊ ಹಾಗೂ ನನ್ನ ಫ್ಯಾಮಿಲಿ, ಆಮೇಲೆ ನನಗೆ ಫ್ರೆಂಡ್ಸು, ಇವ್ರದ್ದೆಲ್ಲ ನಾನು ಜಾತಕ ಹಾಕಿ ನಾನು ಅವ್ರದ್ದು ಪ್ರಿಡಿಕ್ಷನ್ಸ್ ಎಲ್ಲ ನೋಡಿ ನಾನು ಹೇಳ್ತಾ ಇದ್ದೀನಿ ಇವಾಗ. ಸೊ ಅದು ತುಂಬಾ ಈಸಿ ಆಗಿದೆ. ಸೊ ನಾನು ಎಲ್ರಿಗೂ ಏನು ಹೇಳೋದು ಅಂದರೆ, ಈ ಒಂದು ಕೋರ್ಸ್ನ ನೀವು ಕಲೀರಿ, ಇದರಿಂದ ನೀವು ನಿಮ್ಮ ಲೈಫ್ನ ನೀವು ಪ್ಲಾನ್ ಮಾಡ್ಕೋಬಹುದು ಮುಂದೆ. ಸೊ ಇದರಿಂದ ಎಲ್ರಿಗೂ ಉಪಯೋಗ ಆಗುತ್ತೆ. ಸೊ ಯಾವ ಪೀರಿಯಡಲ್ಲಿ ನಾವು ಬಿಸ್ನೆಸ್ ಮಾಡಬೇಕು, ಯಾವ ಪೀರಿಯಡಲ್ಲಿ ಜಾಬ್ ಮಾಡಬೇಕು, ನಮ್ಮ ಹೆಲ್ತ್ ಹೇಗಿರುತ್ತೆ, ಯಾವಾಗ ನಾವು ಹುಷಾರಾಗಿರಬೇಕು, ಯಾವ ದಶ ಯಾವ ಭುಕ್ತಿಯಲ್ಲಿ ನಾವು ಕೇರ್ಫುಲ್ ಆಗಿರಬೇಕು, ಸೊ ಯಾವ ದಶ ಯಾವ ಭುಕ್ತಿ ನಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇದರಿಂದ ನಾನು ಎಲ್ರಿಗೂ ತಿಳಿಸೋದು ಒಂದೇ, ಸೊ ಈ ಒಂದು ಕೋರ್ಸ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಮ ಲೈಫಲ್ಲಿ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ದಿನೇಶ್ ಗುರೂಜಿಗೆ. ಸೊ ಇಂಥ ಒಂದು ಪ್ರೋಗ್ರಾಮ್ ಅವರು ನಡೆಸ್ತಾ ಇದ್ದಾರೆ. ಸೊ ಈ ಪ್ರೋಗ್ರಾಮ್ ಜಾಯಿನ್ ಆಗಿರೋದಕ್ಕೆ ನಮಗೆ ತುಂಬ ಖುಷಿ ಇದೆ. ಆಮೇಲೆ ಇದು ನನ್ನ ಅದೃಷ್ಟ ಅನ್ಕೋಬೇಕು. ಥ್ಯಾಂಕ್ ಯು. ಸೊ ನಮ್ಮ ನಕ್ಷತ್ರ ನಾಡಿ ವರ್ಲ್ಡ್ ವೈಡ್ ಎಲ್ಲ ಕಂಟ್ರಿಯಿಂದನೂ ಕಲ್ತಿದ್ದಾರೆ, ಬಹಳಷ್ಟು ಜನ ಎಲ್ಲ ಕಂಟ್ರಿಯಿಂದನೂ ಕಲ್ತಿದ್ದಾರೆ. ಅನೇಕ ಕಂಟ್ರೀಸಿಂದ ಬಂದು ಕನ್ನಡಿಗರು, ಸ್ವಲ್ಪ ಕನ್ನಡ ಗೊತ್ತಿಲ್ಲದೆ ಇರೋರು ಸ್ವಲ್ಪ ಅರ್ಥ ಮಾಡಿಕೊಂಡು ನಮ್ಮ PDF ಫೈಲ್ಸ್ ಕೊಟ್ಟಿರ್ತಕ್ಕಂಥ ಇಂಗ್ಲೀಷ್ನು ಕಲ್ತ್ಕೊಂಡು ಭಾಳ ಅದ್ಭುತವಾಗಿರ್ತಕ್ಕಂಥ ಕೋರ್ಸು ನಮ್ಮ ಲೈಫ್ ಕೋರ್ಸ್ ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ಒಂದೊಂದು ಟೆಸ್ಟಿಮೋನಿಯಲ್ ಹಾಕ್ತಾ ಇದ್ರೆ ಬೇಕಾದಷ್ಟು ಟೆಸ್ಟಿಮೋನಿಯಲ್ ಸಿಗುತ್ತೆ ನಮಗೆ. ಒಂದೊಂದು ಸೆಲೆಕ್ಟೆಡ್ ಅರ್ಥ ಮಾಡ್ಕೊಳ್ಳಿ. ಸೊ ವೆನ್ ಅದರ್ ಪೀಪಲ್ ಟೆಲ್, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತಷ್ಟೇ. ನಾನು ಹೇಳ್ತಾ ಇರ್ತೀನಿ ಈ ಥರ ಕ್ಲಾಸಿಂಗ್ ಇರುತ್ತೆ, ಜಾಯ್ನ್ ಆಗಿ, ಏನು ವರಿ ಮಾಡಬೇಡಿ ಅಂತ. ಸ್ವಲ್ಪ ಟೆಸ್ಟಿಮೋನಿಯಲ್ಸ್ ಹಾಕಿದಾಗ ಇನ್ನೂ ಸ್ವಲ್ಪ ನಿಮಗೆ ಧೈರ್ಯ, ಯಾಕಂದರೆ ಹೆದರ್ಕೊಳ್ಳೋದು,
ಏನಾಗುತ್ತೋ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ತಿಳ್ಕೊಳ್ಳೋದು, ನಥಿಂಗ್, ಇಟ್ಸ್ ನಾಟ್ ರಿಕ್ವೈರ್ಡ್. ಆರಾಮಾಗಿ ಕೂಲಾಗಿ ತಗೊಳ್ಳಿ. ಇದು ಒಂದು ನಾರ್ಮಲ್ ಎಜುಕೇಷನ್ನು ವಿಚ್ ಈಸ್ ಫಾರ್ ಗುಡ್ ಫಾರ್ ಲೈಫ್ ಅಂತ ಮಾಡ್ಕೊಳ್ಳಿ. ಸೊ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಲೈನ್ಸ್ ಓಪನ್ ಇದೆ. ನಾಳೆನೂ ಈವ್ನಿಂಗ್ ಒಂದು ಕ್ಲಾಸ್ ಇದೆ, ಬೆಳಿಗ್ಗೆ ಒಂದು ಕ್ಲಾಸ್ ಇದೆ. ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ವಾಪಸ್ ಬರೋಣ. ಓಕೆ, ವೆಲ್ಕಮ್ ಬ್ಯಾಕ್. ತುಂಬ ಜನ ಈ ಜ್ಯೋತಿಷ್ಯ ಬಹಳ ಕಷ್ಟ ಅಂತ ತುಂಬ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಆ ಒಂದು ಟ್ಯಾಬು ಅಂತ ನಾವೇನು ಕರಿತೀವಿ ಅದನ್ನು ಬ್ರೇಕ್ ಮಾಡಿದ್ದೀನಿ. ಅಸ್ಟ್ರಾಲಜಿ ಅಥವಾ ಜ್ಯೋತಿಷ್ಯ ಈಸ್ ನಾಟ್ ಎ ಟಫ್ ಸಬ್ಜೆಕ್ಟ್, ಕಷ್ಟ ಅಲ್ಲ. ಮತ್ತೆ ಅದಕ್ಕೆ ಹಲವಾರು ವರ್ಷದ ಸಾಧನೆ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ಥಿಂಕ್ ಮೆನಿ ಪೀಪಲ್ ಹ್ಯಾವ್ ಡನ್ ಸಾಧನೆ. ವೆರಿ ಫ್ಯೂ ಪೀಪಲ್ ಹ್ಯಾವ್ ಡನ್ ಸಾಧನೆ. ಯಾಕಂದ್ರೆ ಅಲ್ಲಿ ಬರ್ತಕ್ಕಂಥ ವಿಚಾರ ಎಲ್ಲವೂ ಕೂಡ ಸಿಂಪಲ್ ಕ್ಯಾಲ್ಕುಲೇಷನ್, ಸಿಂಪಲ್ ಆ್ಯಡಿಂಗ್ ಅಂಡ್ ಮೈನಸಿಂಗ್ ಅಷ್ಟೇ. ಅದರಲ್ಲಿ ಯಾವುದೇ ಒಂದು ಟ್ರಿಗ್ನಾಮೆಟ್ರಿ ಆಗಲಿ, ಪೈಥಾಗರಸ್ ಥಿಯರಮ್ ಆಗಲಿ ಅಂಥದ್ದು ಯಾವುದೂ ಕಾಂಪ್ಲಿಕೇಟೆಡ್ ಆಗಿಲ್ಲ. ಒಂದು, ಯಾಕೆಂದರೆ ಮೋಸ್ಟ್ ಆಫ್ ದಿ ಅಸ್ಟ್ರಾಲಜರ್ಸ್ ಗೆಟ್ ದಿ ಡೇಟಾ. ನೀವು ಒಂದು 100 ವರ್ಷದ ಕೆಳಗಡೆ ಬೇಡ, 50 ವರ್ಷದ ಹಿಂದೆ ಹೋದರೂ ಕೂಡ ನಿಮ್ಮ ಕುಂಡಲಿ ಬರಿತಾ ಇದ್ರು. ಹೇಗೆ ಬರಿತಾ ಇದ್ರು? ಅವ್ರಿಗೆ ಒಂದು ಪಂಚಾಂಗ ಸಿಗ್ತಾ ಇತ್ತು. ಪಂಚಾಂಗದಲ್ಲಿರ್ತಕ್ಕಂಥ ಮಾಹಿತಿ ಎಲ್ಲವೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಕೊಡ್ತಾ ಇದ್ರು. ಗೌರ್ಮೆಂಟ್ ಆಫ್ ಇಂಡಿಯಾ ಯಾವ ಸಮಯದಲ್ಲಿ ಏನೇನು ಬರುತ್ತೆ ಅಂತ ಹೇಳಿ NC ಲಹರಿ ಅಂತ ಆಯನಾಂಶ, ಇಟ್ಸ್ ಎ ಗೌರ್ಮೆಂಟ್ ರಿಲೇಟೆಡ್ ಆಯನಾಂಶ ವಿಚ್ ಹ್ಯಾಸ್ ಬೀನ್ ಅಪ್ರೂವ್ಡ್. ಗೌರ್ಮೆಂಟ್ ಹ್ಯಾಸ್ ಅಪ್ರೂವ್ಡ್ ಒಂದು ಆಯನಾಂಶ. ಆ ಆಯನಾಂಶ ಮೇಲೆ ನಮ್ಮಲ್ಲಿರ್ತಕ್ಕಂಥ ಏನು ಡೇಟಾ, ಗೌರ್ಮೆಂಟ್ ಬಾಡೀಸ್ ಕೆಲವು ಡೇಟಾ ಕೊಡ್ತಾರೆ. ಸ್ಯಾಟಲೈಟ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲಿದೆ, ಯಾವ ಆಂಗಲ್ ಅಲ್ಲಿದೆ, ಯಾವ ನಕ್ಷತ್ರದಲ್ಲಿದೆ, ಇದೆಲ್ಲ ರಾ ಡೇಟಾ ಮುಂಚೆಯಿಂದನೂ ಎಷ್ಟೋ ವರ್ಷಗಳಿಂದನೂ ಕೊಡ್ತಾ ಇದ್ರು. ಅದನ್ನ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಆ ಡೇಟಾ ತಗೊಂಡು ಇಂತಿಂಥ ಸಮಯದಿಂದ ಇಂತಿಂಥ ಸಮಯ ಅಂತ ಹೇಳಿ ಪಂಚಾಂಗದಲ್ಲಿ ಹಾಕ್ತಾ ಇದ್ರು. ಪ್ರತಿ ವರ್ಷವೂ ಕೂಡ ಜ್ಯೋತಿಷಿಗಳು ಈ ಉಗಾದಿ ಸಮಯಕ್ಕೆ ಕಾಯ್ತಾ ಇದ್ರು. ಯಾಕಂದ್ರೆ ಪಂಚಾಂಗ ಸಿಕ್ಕಿದ್ರೆ ಮುಂದಿನ ವರ್ಷದಲ್ಲಿ ಬರ್ತಕ್ಕಂಥ ಹುಟ್ಟತಕ್ಕಂಥ ಮಕ್ಕಳಿಗೆ ಜಾತಕ ಹಾಕ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇತ್ತು. ಸೊ ಅದರಿಂದ ಪಂಚಾಂಗಕ್ಕೆ ಬಹಳ ಹೆಚ್ಚು ಬೇಡಿಕೆ ಇತ್ತು ಮುಂಚೆ, ಬಹಳ ಮುಂಚೆ. ಪಂಚಾಂಗ ಇಲ್ಲದೆ ಕೈಕಾಲು ಆಡ್ತಾ ಇರಲಿಲ್ಲ ಜ್ಯೋತಿಷಿಗಳಿಗೆ. ಯಾಕಂದ್ರೆ ನಮ್ಮ ತಾತನೂ ಜ್ಯೋತಿಷರು, ನಮ್ಮ ಇನ್ನು 4 ಫಾದರ್ಸ್ ಅವ್ರು ಯಾರೋ ಒಬ್ರು ಇದ್ರಂತೆ, ಅವರು ಜ್ಯೋತಿಷರು. ನನ್ನ ಜಾತಕ ಎಲ್ಲ ಅವರೇ ಬರೆದಿಟ್ಟಿದ್ದು ಅಂತ ಹೇಳಿದ್ರು. ಅವ್ರನ್ನೆಲ್ಲ ಹೋಗಿ ನಾನು ವಿಚಾರಿಸಿ ಎಲ್ಲ ಕೇಳಿದಾಗ, ಅವಾಗ ಕೇಳಿದಾಗ ಪಂಚಾಂಗಗಳು ಇಷ್ಟಿಷ್ಟು ಎತ್ತರದಲ್ಲಿ, ಪ್ರತಿ ವರ್ಷದ ಪಂಚಾಂಗ ಇಷ್ಟಿಷ್ಟು ಇರೋದು. 1930 28 ಎಲ್ಲ ಇಷ್ಟಿಷ್ಟು ಚಿಕ್ಕದು, ಡಿಫ್ರೆಂಟ್ ಪಂಚಾಂಗಗಳು, ಬಹಳ ವಿಭಿನ್ನವಾಗಿರ್ತಕ್ಕಂಥ ಪಂಚಾಂಗ. ನಿನ್ನೆ ಯಾವುದೋ ಒಂದು ಪಂಚಾಂಗ, ಮೈಸೂರು ಪಂಚಾಂಗ, ಒಂಟಿಕೊಪ್ಪಲು ಪಂಚಾಂಗ ನೋಡಿದಾಗ ಆ ಪಂಚಾಂಗ 132 ಇಯರ್ಸ್ ಓಲ್ಡ್ ಆಗಿದೆ ಅಂತ. ಈಗ ಅವ್ರದ್ದು ಏಜ್, ಈಗ ಆ ಪಂಚಾಂಗ ಸ್ಟಾರ್ಟ್ ಆಗಿರ್ತಕ್ಕಂಥ, ಮುದ್ರಣ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇವತ್ತಿಗೆ 132 ವರ್ಷ ಆಯ್ತು. ಅಂದ್ರೆ ಪ್ರತಿ ವರ್ಷವೂ ಅವರು ಕೂಡ ಈ ಜ್ಯೋತಿಷದಲ್ಲಿ ಬರ್ತಕ್ಕಂಥ ಎಲ್ಲ ಮಾಹಿತಿ, ಪಂಚಾಂಗ ಅಂದ್ರೆ ವಾರ, ತಿಥಿ, ಯೋಗ, ಕರ್ಣ, ನಕ್ಷತ್ರಗಳೆಲ್ಲ ಯಾವ್ಯಾವ ಸಮಯದಲ್ಲಿ ಬರುತ್ತೆ, ಮತ್ತೆ ಅದರಲ್ಲಿ ಕೂಡ ಯಾವ ಟೈಮಲ್ಲಿ ಗ್ರಹಣ ಎಲ್ಲ ಕೂಡ ಅಡ್ವಾನ್ಸ್ ಅಲ್ಲಿ ಹಾಕೋರು. ಸೊ ಅವ್ರಿಗೆ ಬರ್ತಕ್ಕಂಥ ಡೇಟಾ, ರಾ ಡೇಟಾ ಬಂದು ಅದನ್ನ ಸೂರ್ಯ ಸಿದ್ಧಾಂತದ ಪ್ರಕಾರ ಅದನ್ನ ಒಂದು ಪಂಚಾಂಗದಲ್ಲಿ ಬರೆದು ಹಾಕ್ತಾ ಇದ್ರು. ಸೊ ಹಿಂದಿನ ಕಾಲದವ್ರಿಗೆ, ಜ್ಯೋತಿಷಿಗಳಿಗೆ ಪಂಚಾಂಗ ಇಲ್ಲದೆ ಬರೆಯಕ್ಕೆ ಹಾಕಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ವೆರಿ ವೆರಿ ಡಿಫಿಕಲ್ಟ್ ಅಲ್ಲ, ವೆರಿ ಡಿಫಿಕಲ್ಟ್ ಅಲ್ಲ, ನಾಟ್ ಪಾಸಿಬಲ್. ಈಗ 1960ರಲ್ಲಿ ಹೋಗ್ಬಿಟ್ಟು ನಮ್ದೊಂದು ಕುಂಡಲಿ ಹಾಕ್ಸ್ಬೇಕು ಅಂತ ಹೇಳಿ ನಾವು ಹುಟ್ಟಿರೋದು 1947ರಲ್ಲಿ ಅಂತಂದಾಗ 1960 ಹೋಗಿ 1947 ಹಾಕ್ಬೇಕು ಅಂದ್ರೆ ಅಲ್ಲಿರ್ತಕ್ಕಂಥ ಜ್ಯೋತಿಷರು ಏನ್ ಮಾಡ್ತಾ ಇದ್ರು, ಅವ್ರದ್ದೊಂದು ನೆಟ್ವರ್ಕ್ ಇತ್ತು. ಆ ನೆಟ್ವರ್ಕ್ ಏನ್ ಮಾಡ್ತಾ ಇದ್ರು, 47ನೇ ಇಸ್ವಿದು ನನ್ನ ಹತ್ರ ಬಹುಶಃ ಇರಲ್ಲ, ನಮ್ ಇನ್ನೊಬ್ರು ಭಟ್ರ ಹತ್ರ, ಇನ್ನೊಬ್ರು ಪಂಡಿತರ ಹತ್ರ 1947 ಇರುತ್ತೆ, ನಿಮ್ದು ಏನು ಯಾವಾಗ ಹುಟ್ಟಿದ್ದು ಸಮಯ ಎಲ್ಲ ಕೊಟ್ಟೋಗಿ ಒಂದ್ ದಿವಸ ಬಿಟ್ಕೊಂಡ್ಬನ್ನಿ ಅಂತ. ಸೊ ಆ ಪಂಚಾಂಗ ತರಿಸಿ, ಇವ್ರು ಹುಟ್ಟಿರ್ತಕ್ಕಂಥ ವರ್ಷದ ತರಿಸಿ,
ಆ ವರ್ಷದಲ್ಲಿ ಯಾವ ತಿಂಗಳು ಹುಟ್ಟಿದ್ರು, ಯಾವ ದಿವಸ ಹುಟ್ಟಿದ್ರು, ಪ್ರತಿಯೊಂದು ಕೂಡ ಅಲ್ಲಿ ಡೀಟೇಲ್ಸ್ ಹಾಕಿ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿಡೋರು. ಅಲ್ಲಿ ಒಂದು ಕ್ಯಾಲ್ಕುಲೇಷನ್ ಏನು ಮಾಡ್ತಾ ಇದ್ರು ಅಂದರೆ, ಅಲ್ಲಿ ಸೂರ್ಯ ಉದಯದ ಸಮಯ ಬರ್ತಾ ಇತ್ತು. ಪ್ರತಿ ದಿವಸ ಆ ಊರಿನ ಆ ಕ್ಷೇತ್ರದ ಸೂರ್ಯ ಉದಯ ಟೈಮ್ ಬರ್ತಾ ಇತ್ತು. ಸೊ ಇವ್ರು ಯಾವ ಟೈಮಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿ ಆ ಒಂದು ಗಟಿ ವಿಗಟಿ ಎಲ್ಲ ತಗೊಳ್ಳೋರು. ಸಿಂಪಲ್ ಫಾರ್ಮುಲಾದಲ್ಲಿ ಹೇಳಬೇಕು ಅಂದರೆ ಅವರು ಸನ್ರೈಸ್ ಟೈಮ್ ತಗೊಳ್ತಾ ಇದ್ರು. 2 ಅವರ್ ಕ್ಯಾಲ್ಕುಲೇಟ್ ಮಾಡಿ ಯಾವ ಸಮಯಕ್ಕೆ ಅವರು ಹುಟ್ಟಿದ್ದಾರೆ ಅಂತ ಲೆಕ್ಕ ಮಾಡಿ ಲಗ್ನ ಬರೆಯೋರು. ಲಗ್ನ ಬರೆದಾದ್ಮೇಲೆ ಆ ಒಂದು ತಿಂಗಳಲ್ಲಿ ಇರ್ತಕ್ಕಂಥ ಗ್ರಹಗತಿಗಳು ಎಲ್ಲೆಲ್ಲಿದೆ ಅಂತ ಹೇಳಿ, ಯಾವ ಟೈಮಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಿ ಎಲ್ಲ ಲಾಸ್ಟಲ್ಲಿ ಒಂದು ಪೇಜಲ್ಲಿ ಕೊಡ್ತಾ ಇದ್ದಾರೆ. ಎಂಥ ಟೈಮಲ್ಲಿ ಎಂಟರ್ ಆಗುತ್ತೆ, ಎಂಥ ಟೈಮಲ್ಲಿ ರಿವರ್ಸ್ ಆಗುತ್ತೆ ಎಲ್ಲ ಕೊಡೋರು. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಹಿಂದಿನ ಕಾಲದ ಜ್ಯೋತಿಷ್ಯರು ಲಗ್ನನ ಕ್ಯಾಲ್ಕುಲೇಟ್ ಮಾಡಿ ಪಂಚಾಂಗದಲ್ಲಿ ಬರ್ತಕ್ಕಂಥ ಯಾವ ಟೈಮಲ್ಲಿ ಹುಟ್ಟಿದ್ದಾರೆ, ಯಾವ ಹೋರಾದಲ್ಲಿ ಹುಟ್ಟಿದ್ದಾರೆ, ಯಾವ ವಾರ, ಯಾವ ನಕ್ಷತ್ರ, ಯಾವ ಯೋಗ, ಯಾವ ಕರ್ಣ ಅದೆಲ್ಲ ಬರೆದು ಯಾವ ಗಟಿ ಯಾವ ವಿಗಟಿಲಿ ಹುಟ್ಟಿದ್ದಾರೆ ಅಂತ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ, ಗಟಿ ವಿಗಟಿ ವೆರಿ ಈಸಿ, ವೆರಿ ವೆರಿ ಈಸಿ. 24 ಮಿನಿಟ್ಸ್ ಅಷ್ಟೇ ಒಂದು ತಗೊಳ್ಳಿ, 24 ಮಿನಿಟ್ಸ್ ಒಂದು ಗಟಿ. ಅದನ್ನ ಮಲ್ಟಿಪ್ಲೈ ಮಾಡೋರು ಅಷ್ಟೇ. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಬೇಗ ಫಾಸ್ಟಾಗಿ ಅರ್ಥ ಮಾಡೋಕೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ 6 ಗಂಟೆ ಸನ್ರೈಸ್ ಅನ್ಕೊಳ್ಳಿ, 20 ಗಟಿ, ಒಂದು 25 ವಿಗಟಿ ಅಂತ ಅನ್ಕೊಂಡ್ರು ಕೂಡ 20 × 24 ನಿಮಿಷ ಮಲ್ಟಿಪ್ಲೈ ಮಾಡಿ. 20 × 20 ವಿಗಟಿ ಅಂತ ಗಟಿ ಅಂತ ಹೇಳಿದ್ದಾರೆ, 20 ಗಟಿ ಅನ್ಕೊಳ್ಳಿ. 20 × 24 ಮಿನಿಟ್ಸ್ ಮಲ್ಟಿಪ್ಲೈ ಮಾಡಿ. ಎಷ್ಟು ಮಿನಿಟ್ಸ್ ಬರುತ್ತೆ ಅದನ್ನ ಡಿವೈಡ್ ಮಾಡಿ. 60 ಅವರ್ಸ್ ಬರುತ್ತೆ, ಸ್ವಲ್ಪ ಮಿನಿಟ್ಸ್ ಉಳಿಯುತ್ತೆ. ಅಷ್ಟನ್ನ 6 ಗಂಟೆಗೆ ಆಡ್ ಮಾಡಿದ್ರೆ ಇಂಥ ಟೈಮಲ್ಲಿ ಹುಟ್ಟಿರೋದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಇಷ್ಟೇ ಗಟಿ. ಗಟಿ ಇಸ್ 24 ಮಿನಿಟ್ಸ್. ಒಂದು 24 ಮಿನಿಟ್ಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ 60 ಮಲ್ಟಿಪ್ಲೈ ಮಾಡಿದ್ರೆ 1440 ನಿಮಿಷ ಬರುತ್ತೆ, ವಿಚ್ ಇಸ್ 24 ಅವರ್ಸ್. ಆ 24 ಅವರ್ಸ್ ಬೇಸಿಸ್ ಮೇಲೆ ನಾವು ತಗೊಂಡಿರೋದು. 24 ಗಂಟೆಗಳು ಒಂದು ದಿವಸದಲ್ಲಿ. ಸೊ 24 ನಿಮಿಷ ಒಂದು ಗಟಿ. ಸೊ 60 ಗಟಿಗಳು ಬರ್ತಕ್ಕಂಥದ್ದು. ಸೊ 30 ಗಟಿ, ನನ್ನ ಕ್ಯಾಲ್ಕುಲೇಷನ್ ರೈಟ್ ಅನ್ಸುತ್ತೆ, ಕ್ಯಾಲ್ಕುಲೇಟರ್ ಇಲ್ಲ, ಬಟ್ ಸ್ಟಿಲ್ ಮಿಸ್ಟೇಕ್ ಆದರೆ ಸ್ವಲ್ಪ ಪ್ಲೀಸ್ ಪಾರ್ಡನ್ ಮೀ. 30 ಗಟಿ ಡೇ ಟೈಮು, 30 ಗಟಿ ನೈಟ್ ಟೈಮು, ಈ ಥರ ವಿಂಗಡಣೆ ಆಗಿರ್ತಕ್ಕಂಥದ್ದು. 30 24 × 60 ಮಾಡಿದ್ರೆ 6 2 12, 6 4 24. ಕರೆಕ್ಟ್ ಆಗಿದೆ. 1440 ಕರೆಕ್ಟ್ ಆಗಿದೆ ಕ್ಯಾಲ್ಕುಲೇಷನ್. ಸೊ ಈ ರೀತಿ ಗಟಿನ ಸುಲಭವಾಗಿ ಕ್ಯಾಲ್ಕುಲೇಟ್ ಮಾಡಬಹುದು, ಏನಂತದ್ದೇನಿಲ್ಲ. ಬಟ್ ಆದ್ರೆ ಆ ಸಬ್ಜೆಕ್ಟು, ಆ ವರ್ಡ್ ನಮಗೆ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸುತ್ತೆ, ಕೇಳಿಸುತ್ತೆ. ಅಯ್ಯೋ ಗಟಿ ವಿಗಟಿ ಅಪ್ಪ ಎಲ್ಲೋಬೇಕು. ನೋ, ವೆರಿ ಈಸಿ, ವೆರಿ ವೆರಿ ಈಸಿ. 24 ಮಿನಿಟ್ಸ್ ಅಷ್ಟೇ. ಗಟಿನ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗ ಯಾರ್ದಾರು ಒಂದು 50 ಗಟಿಲಿ ಹುಟ್ಟಿದ್ದಾರೆ ಅಂತಂದ್ರೆ 50 × 24 ಮಾಡಿ ಎಷ್ಟು ಅವರ್ ಬರುತ್ತೆ ನೋಡಿ. ಅದನ್ನ ಸನ್ರೈಸ್ಗೆ ಆಡ್ ಮಾಡಿ ಇಂಥ ಟೈಮಲ್ಲೇ ಹುಟ್ಟಿದ್ದು ಅಂತ ಹೇಳ್ಬಿಡ್ಬೋದು ಅಷ್ಟೇ. ಏನು ಕಾಂಪ್ಲಿಕೇಟೆಡ್ ಇಲ್ಲ, 2 ಮಿನಿಟ್ಸ್ ಕೆಲಸ. ನಮ್ಮ ಗುರುಗಳು ಇವೆಲ್ಲ ಹೇಳ್ಕೊಟ್ಟಿರೋದು ಸೀಕ್ರೆಟ್. ಇದೆಲ್ಲ ಸೀಕ್ರೆಟ್ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು. ಯಾವ್ದಾದ್ರು ಜಾತಕ ನೋಡ್ರೆ ನಮ್ಗೆ ಟೈಮೇ ಗೊತ್ತಾಗ್ತಲ್ಲ, ಗಟಿಲಿದೆ ಅಂತ ಒದ್ದಾಡ್ತಾರೆ ಜನ. ನಾನು ಅವ್ರಿಗೆ ಹೇಳ್ಕೊಡ್ತೀನಿ, ನೋಡಿ ಸಿಂಪಲ್ ಸರ್, ಏನ್ ಗಟಿ ಎಷ್ಟಿದೆ ಸರ್ ಅಷ್ಟು ಹೇಳಿ ಸರ್ ಸಾಕು. ಆ ಊರಿಂದು ಸನ್ರೈಸ್ ಎಷ್ಟೊತ್ತಿಗಾಗಿದೆ ಹೇಳಿ ಸರ್. 6:15 6:15 ಅಲ್ಲಿ ಗಟಿ 24 ಮಿನಿಟ್ಸ್ ಅಂತ ಮಲ್ಟಿಪ್ಲೈ ಮಾಡಿ ಇಷ್ಟು ನಿಮಿಷ ಅಂತ ಬರುತ್ತೆ. ಇಷ್ಟು ನಿಮಿಷ ಅಂತ ಬಂದ್ರೆ ಅದ್ರಲ್ಲಿ ಎಷ್ಟು ಗಂಟೆಗಳು ತೆಗಿರಿ, ಇನ್ನು ಬಾಕಿ ನಿಮಿಷ ಇರುತ್ತೆ. 6 ಗಂಟೆ 20 ನಿಮಿಷ ಅಂತ ಹೇಳಿದ್ರೆ 6:15 ಹುಟ್ಟಿದ್ರೆ 6 ಆಡ್ ಮಾಡಿ 12 ಗಂಟೆ 15ಕ್ಕೆ ಬರುತ್ತೆ 6. ಇನ್ನೊಂದು 20 ನಿಮಿಷ ಆಡ್ ಮಾಡಿದ್ರೆ ಆಬ್ವಿಯಸ್ಲಿ ಒಂದು 35, 12 35 ಮಧ್ಯಾಹ್ನ ಹುಟ್ಟಿದ್ದಾರೆ, ಮುಗೀತು ಅಷ್ಟೇ. ಸಿಂಪಲ್ ಕ್ಯಾಲ್ಕುಲೇಷನ್. ಇನ್ನು ವಿಗಟಿನೂ ಸೆಕೆಂಡ್ಸ್ಗೆ ನಿಮಿಷಕ್ಕೆ ಆಡ್ ಮಾಡ್ಕೊಂಡ್ರೆ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಆಗಿನ ಕಾಲದಲ್ಲಿ ಗಟಿ ವಿಗಟಿ ಇತ್ತು, ಓಕೆ, ದಟ್ಸ್ ಸಿಂಪಲ್ ಕ್ಯಾಲ್ಕುಲೇಷನ್. ಮತ್ತೆ ಪಂಚಾಂಗ ತಗೊಂಡು ಕುಂಡಲಿನೇ ಬರೆದು ಅಲ್ಲಿರ್ತಕ್ಕಂಥ ಗ್ರಹ ಎಲ್ಲಿದೆ, ಎಷ್ಟೊತ್ತರೆಗೂ ಇದೆ, ಎಷ್ಟು ಇದರಲ್ಲಿದೆ ಅದೆಲ್ಲ ಬರೆದು. ಅವಾಗ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇರಲಿಲ್ಲ, ಜಸ್ಟ್ ಗ್ರಹಗಳು ಬರಿತಾ ಇದ್ರು ಅಷ್ಟೇ. ಆ ಗ್ರಹಗಳು ಬರೆದು ಯಾವ ನಕ್ಷತ್ರದಲ್ಲಿದೆ ಅಂತ ಬರೆಯೋರು, ಅಲ್ಲೂ ಸಿಗ್ತಾ ಇತ್ತು, ಡಿಗ್ರಿ ವೈಸ್ ಸಿಕ್ಬಿಡುತ್ತಲ್ಲಿ ಯಾವ ಗ್ರಹ ಯಾವ ನಕ್ಷತ್ರದಲ್ಲಿದೆ, 3 ನಕ್ಷತ್ರ. ಅದು ಈಸಿ. ನನ್ನ ಕ್ಲಾಸಸ್ ಇಲ್ಲಿ ಇದನ್ನೇ ಹೇಳ್ಕೊಡೋದು ನಾನು, ಯಾವ ಗ್ರಹ ಯಾವ ನಕ್ಷತ್ರ, ಅಷ್ಟು ಈಸಿಯಾಗಿ ಬರ್ಬಿಡೋರು. ಪಂಚಾಂಗ ನೋಡ್ಕೊಂಡು ಬರೆಯೋರು. ಕ್ಯಾಲ್ಕುಲೇಷನ್ ಎರಡೇ ಮಾಡ್ತಾ ಇದ್ರು, ಒಂದು ಲಗ್ನ ಕ್ಯಾಲ್ಕುಲೇಷನ್, ಒಂದು ದಶಾಭುಕ್ತಿ ಕ್ಯಾಲ್ಕುಲೇಷನ್. ಹುಟ್ಟಿರ್ತಕ್ಕಂಥ ನಕ್ಷತ್ರ, ಚಂದ್ರ ಎಲ್ಲಿದ್ದಾನೆ, ನಕ್ಷತ್ರ ಯಾವ್ದಿದೆ, ಪಾದ ಯಾವ್ದಿದೆ. ಪಾದ ಏನಕ್ಕಿದೆ? ಪಾದ ಇಸ್ ಜಸ್ಟ್ ಕ್ಯಾಲ್ಕುಲೇಷನ್ ಆಫ್ ದಿ ಬ್ಯಾಲೆನ್ಸ್ ಆಫ್ ದಿ ದಶಾ ಅಷ್ಟೇ. ತುಂಬಾ ಜನ ಹೇಳ್ತಾರೆ, ನಾನು ಕನ್ಸಲ್ಟೇಷನ್ ಮಾಡ್ಬೇಕಾದ್ರೆ ಹೇಳ್ತೀನಿ, ನಿಮ್ದು ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ. ಸರ್ ಯಾವ ಪದ ಅಂತಾರೆ, ಪಾದ ಏನಕ್ಕೆ ಬೇಕು ನಿಮ್ಗೆ ಅಂತ ಕೇಳ್ತೀನಿ.
ಸುಮ್ಮನೆ ಸರ್ ಕೇಳೋಣ ಅಂತ ಯಾರೋ ಹೇಳ್ತಾ ಇರ್ತಾರಲ್ಲ, ಎರಡನೇದು ಮೂರನೇದು, ಅದ್ರ ಅರ್ಥ ಗೊತ್ತಾ ಅಂತ ಕೇಳ್ತೀನಿ. ಗೊತ್ತಿಲ್ಲ ಸರ್ ಅಂತ. ಮತ್ತೆ ಪಾದ ತಿಳ್ಕೊಂಡು ಏನ್ ಮಾಡ್ತೀರಾ ಅಂತ ಹೇಳ್ತೀವಿ. ಪಾದ 4, ಎಲ್ಲಾ ನಕ್ಷತ್ರಕ್ಕೂ 4 ಪಾದ. ಆ ನಕ್ಷತ್ರದ ಅಧಿಪತಿಯ ದಶಾ ಸ್ಟಾರ್ಟ್ ಆದಾಗ /4 ಮಾಡ್ತಾರೆ ಅಷ್ಟೇ. /4 ಯಾವ ಪಾದದಲ್ಲಿದೆ ಬ್ಯಾಲೆನ್ಸ್ ಆಫ್ ದಟ್ ದಶಾ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಾಕ್ತಾರೆ. ಈ ಒಂದು ವ್ಯಕ್ತಿ ಈ ಪಾದದಲ್ಲಿ ಹುಟ್ಟಿರೋದ್ರಿಂದ 10 ವರ್ಷ ಚಂದ್ರದಶ, 3ನೇ ಪಾದದಲ್ಲಿ ಹುಟ್ಟಿರೋದ್ರಿಂದ 5 ವರ್ಷ ಒಟ್ಟೋಗಿದೆ. ಇನ್ನು ಬ್ಯಾಲೆನ್ಸ್ 2.5-3 ವರ್ಷ ಇರುತ್ತೆ. ಆ 3ನೇ ಪಾದದಿಂದ ಒಂದು ಅಂದಾಜ್ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತಾರೆ. ಅದರಲ್ಲಿ ಡಿಗ್ರಿ ವೈಸ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು, ಬಹಳ ಈಸಿ ಅದು. ಇಷ್ಟೇ. ಯಾಕಂದ್ರೆ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಾಕಷ್ಟು ಜನ ಹಳೇ ಜಾತಕಗಳಿರುತ್ತೆ, ಹಿಂದೆ ತಿರುಗಿಸಿ ನೋಡ್ತಾರೆ, ಏನೋ ಕ್ಯಾಲ್ಕುಲೇಟ್ ಮಾಡೋರಲ್ಲ, ಈ ದಶಾ ಇಷ್ಟು ಮೈನಸ್ ಇಷ್ಟು ಪ್ಲಸ್ ಅಂತ. ವೆರಿ ಸಿಂಪಲ್, ಆ ಪಾದದಿಂದ ಕ್ಯಾಲ್ಕುಲೇಟ್ ಮಾಡೋದಷ್ಟೇ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಹೇಳ್ತೀನಿ, ಯಾವ ನಕ್ಷತ್ರ ಯಾರಾದ್ರೂ ಏನಾದ್ರು ಹೇಳ್ತಾರೆ ಅನ್ಕೊಳ್ಳಿ, ಈ ನಕ್ಷತ್ರ ಸರಿ ಇಲ್ಲ, ಈ ನಕ್ಷತ್ರದ ಹುಟ್ಟಿದವ್ರಿಗೆ ಮದುವೆ ಇಲ್ಲ, ಅದು ಸುಳ್ಳು, ಅಪ್ಪಟ ಸುಳ್ಳು. ಯಾವ ನಕ್ಷತ್ರದಲ್ಲೂ ಇಂಥವ್ರಿಗೆ ಮದುವೆ ಆಗಲ್ಲ, ಇಂಥವ್ರಿಗೆ ಮದುವೆ ನಿಧಾನ ಅನ್ನೋದು ಇವರೇ ಹುಟ್ಟಾಕೊಂಡು ಹೇಳ್ತಕ್ಕಂಥ ಸೆಲ್ಫ್ ಪ್ರೊಕ್ಲೇಮ್ಡ್ ಗುರುಜೀಸ್, ಸೆಲ್ಫ್ ಪ್ರೊಕ್ಲೇಮ್ಡ್. ಯಾವ ಪರಾಶರದಲ್ಲೂ ಯಾವ ಪುಸ್ತಕದಲ್ಲೂ ಇಂಥ ನಕ್ಷತ್ರಕ್ಕೆ ಮದುವೆ ಲೇಟು, ಇಂಥ ನಕ್ಷತ್ರಕ್ಕೆ ಗಂಡಾಂತರ, ಇಂಥ ನಕ್ಷತ್ರಕ್ಕೆ ಯಾವುದೂ ಇಲ್ಲ. ಗಂಡಮೂಲ ನಕ್ಷತ್ರ ಅನ್ನೋದು ಬೇರೆ ಸಬ್ಜೆಕ್ಟ್, ಅದಾಮೇಲೆ ಹೇಳ್ತೀನಿ ನಾನು. ಐ ಆಮ್ ನಾಟ್ ಮಿಕ್ಸಿಂಗ್ ಗಂಡಮೂಲ ನಕ್ಷತ್ರ ವಿತ್ ನಾರ್ಮಲ್ ನಕ್ಷತ್ರ. ಯಾವುದೇ ನಕ್ಷತ್ರ ಯಾರಾದ್ರೂ ನಿಮಗೆ ಹೇಳಿದ್ರೆ ಈ ನಕ್ಷತ್ರ ಕೆಟ್ಟದಮ್ಮ, ಮದುವೆ ಚೆನ್ನಾಗಿರಲ್ಲ, ದೇ ಆರ್ ಟೆಲಿಂಗ್ ಲೈಸ್. ಸುಳ್ಳು ಬೊಗಳ್ತಾ ಇದ್ದಾರೆ, ಹೇಳ್ತಾ ಇಲ್ಲ, ಬೊಗಳ್ತಾ ಇದ್ದಾರೆ. ಬಿ ಕೇರ್ಫುಲ್. ಯಾಕಂದ್ರೆ ಕನಿಷ್ಠ ಪಕ್ಷ ನಾನು ಒಂದು 500 ಪುಸ್ತಕಗಳು ಓದಿದ್ದೀನಿ. 4 ಸಂಸ್ಥೆಯಲ್ಲಿ ನಾನು ಓದಿರ್ತಕ್ಕಂಥದ್ದು, 4 ಇನ್ಸ್ಟಿಟ್ಯೂಷನ್, ಅಸ್ಟ್ರಾಲಜಿ ಇನ್ಸ್ಟಿಟ್ಯೂಷನ್ ಅಲ್ಲಿ. ಇಂಡಿಯನ್ ಕೌನ್ಸಿಲ್ ಆಫ್ ಅಸ್ಟ್ರಾಲಜಿಕಲ್ ಸೈನ್ಸಸ್ ಅಲ್ಲಿ ನಾನು ಫ್ಯಾಕಲ್ಟಿ ಆಗಿದ್ದೀನಿ. ಎಷ್ಟೋ ಜನಕ್ಕೆ ಅವಾಗ ಪಾಠ ಮಾಡ್ತಾ ಇದ್ದೆ MES ಕಾಲೇಜಲ್ಲಿ. ಅಲ್ಲಿ ಸ್ಯಾಟರ್ಡೆ ಸಂಡೇ ತಗೊಳ್ತಾ ಇದ್ವಿ, ಚಾಪ್ಟರ್ 2 ಅಂತ. ಅವ್ರಿಗೂ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದ್ದೆ. ಅದ್ರಲ್ಲಿ ಇನ್ನೂ ಡೆಪ್ತಲ್ಲಿ ಹೇಳ್ಕೊಡ್ತಾ ಇದ್ದೆ, ಅದು ಬೇರೆ 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 ಎಲ್ಲ ಬರುತ್ತೆ. ಯಾವ ಪುಸ್ತಕದಲ್ಲಿ ಎಲ್ಲಿ ಡಿಸ್ಕಸ್ ಮಾಡಿದ್ರು ಕೂಡ ಇದುವರೆಗೂ ಅಸ್ಟ್ರಾಲಜಿ ಫೆಟರ್ನಿಟಿಲಿ ಕನಿಷ್ಠ ಪಕ್ಷ ಒಂದು 800 ಜನನ ನಾನು ನೋಡಿದ್ದೀನಿ. ಅಂದ್ರೆ ದಿಗ್ಗಜರು, ದೇರ್ ಆಲ್ ಹೈಲಿ ಎಜುಕೇಟೆಡ್. ಯಾರ ಹತ್ರನೂ ಕೂಡ, ಯಾರ ಬಯಲ್ಲೂ ಕೂಡ ಈ ನಕ್ಷತ್ರದಿಂದ ಇವರಿಗೆ ಮದುವೆ ಪ್ರಾಬ್ಲಮ್ ಆಗುತ್ತೆ ಎಲ್ಲೂ ಇಲ್ಲ. ನೆವರ್. ಇದರಿಂದ ಏನಾಗ್ತಾ ಇದೆ, ಜನಗಳಿಗೆ ತಪ್ಪು ಸಂದೇಶ ಹೋಗ್ತಾ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಕಲೀರಿ ಕಲೀರಿ ಕಲೀರಿ, ಬಂದ್ ಕಲೀರಿ. ಸುಮ್ಮನೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ತಲೆಗೆ ಹಾಕೊಂಡು ಸುಮ್ಮನೆ ಹೆದರ್ಸೋ ಲೆವೆಲ್ಗೆ ಬಂದ್ಬಿಟ್ಟು ಈಗ ನಿಮ್ಮ ಮದುವೆ ಅಂತೂ ಲೇಟ್ ಆಗ್ತಾ ಇರುತ್ತೆ, ವಿನೋ, ಬಿಕಾಸ್ ದಶಾ ಬಂದಿಲ್ಲ, ಭುಕ್ತಿ ಬಂದಿಲ್ಲ. ಅವ್ರಿಗೆಲ್ಲೂ ಸಿಗದೇಲೆ ನಿಮ್ಮ ನಕ್ಷತ್ರನ, ಇಂಥ ನಕ್ಷತ್ರ ಹುಟ್ಟಿದಾರ, ಈ ಮದುವೆ ಲೇಟ್ ಅಮ್ಮ, ಈ ನಕ್ಷತ್ರ ಶಾಂತಿ ಮಾಡಬೇಕು. ನಕ್ಷತ್ರ ಶಾಂತಿ, ವಾಟ್ ಈಸ್ ದಿ ಮೀನಿಂಗ್ ಆಫ್ ನಕ್ಷತ್ರ ಶಾಂತಿ? ವೇರ್ ಇಸ್ ಇಟ್? ನಕ್ಷತ್ರ ಶಾಂತಿ ಅಂತ ಎಲ್ಲಿದೆ? ಯಾರೋ ಒಬ್ರು ಸಬ್ಜೆಕ್ಟ್ ಇವತ್ತು ಹೇಳ್ತಾ ಇದ್ರು, ಹೊಸದು ಹುಡುಕೋತಾ ಇದ್ದಾರೆ ನಕ್ಷತ್ರ ಶಾಂತಿ ಅಂತೆ. ಐ ವಾಸ್ ಸರ್ಪ್ರೈಸ್ಡ್. ಯಾವ ಪುಸ್ತಕದಲ್ಲಿ, ಯಾವ ಗ್ರಂಥದಲ್ಲೂ ನಕ್ಷತ್ರ ಶಾಂತಿ ಅಂತ ಎಲ್ಲೂ ಇಲ್ಲ. ದೇರ್ ಇಸ್ ನಥಿಂಗ್ ಕಾಲ್ಡ್ ನಕ್ಷತ್ರ ಶಾಂತಿ. ಆ ಟೈಮಲ್ಲಿ ಹುಟ್ಟಿದಾಗ ಅದು ದಶಾ ಮುಗಿದೋಗಿದೆ ಯಾವಾಗಲೂ, ಯಾವುದೋ ಕಾಲದಲ್ಲಿ. ನಿಮ್ಮ ನಕ್ಷತ್ರ ನೋಡ್ಕೊಳ್ಳಿ, ಅದ್ರ ಓನರ್ ನೋಡ್ಕೊಳ್ಳಿ, ಅದೇ ದಶಾ ಪ್ರಾರಂಭವಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನಿಮಗೆ ಬುಧ ದಶನೇ ಪ್ರಾರಂಭ, ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನಿಮಗೆ ಗುರುದಶನೇ ಪ್ರಾರಂಭ. ಯಾರ್ಯಾರು ವಿಶಾಖ ನಕ್ಷತ್ರದಲ್ಲಿ ಪೂರ್ತಿ ಎಂಟೈರ್ ವರ್ಲ್ಡ್ ಅಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ಮೊದಲು ಪ್ರಪ್ರಥಮವಾಗಿ ಗುರುದಶನೇ ಪ್ರಾರಂಭ. ಇಷ್ಟೇ ಸಿಂಪಲ್. 27 ನಕ್ಷತ್ರ /3 ಮಾಡಿದ್ದಾರೆ, ಅಂದ್ರೆ 9 ಲೆವೆಲ್ ಮಾಡಿದ್ದಾರೆ. 9 3 27. 9 ಗ್ರಹಕ್ಕೆ 3 ನಕ್ಷತ್ರ ಕೊಟ್ಟಿದ್ದಾರೆ. 9 ಗ್ರಹಕ್ಕೆ 3 ನಕ್ಷತ್ರ ಕೊಟ್ಟಿದ್ದಾರೆ. ಅಂದ್ರೆ ಯಾವ ನಕ್ಷತ್ರ ಯಾವ ಓನರ್ ಅಂತ ಸಿಕ್ತಾ? ಯಾವ ನಕ್ಷತ್ರ ಯಾವ ಓನರ್ ಅಂತ ಸಿಕ್ಕಿದ್ರೆ ಅವರೇ ದಶಾ ಪ್ರಾರಂಭ. ಚಂದ್ರ ಎಲ್ಲಿದ್ದಾನೆ, ಯಾವ ನಕ್ಷತ್ರದಲ್ಲಿದ್ದಾನೆ, ಆ ನಕ್ಷತ್ರದ ಅಧಿಪತಿಯೇ ದಶಾ ಪ್ರಾರಂಭ. ಮುಗಿದೋಯ್ತು ಜ್ಯೋತಿಷ್ಯ. ಮುಕ್ಕಾಲು ಭಾಗ ಹೇಳ್ಬಿಟ್ಟಿದ್ದೀನಿ, ನಿಜಾಗ್ಲೂ ಮುಕ್ಕಾಲು ಭಾಗ ಹೇಳಿದ್ದೀನಿ. ಯಾಕಂದ್ರೆ ನೆಕ್ಸ್ಟ್ ಪ್ರೆಡಿಕ್ಷನ್ ಅಷ್ಟೇ. ಇಷ್ಟು ಗೊತ್ತಾಗ್ಬಿಟ್ರೆ ಅರ್ಥ ಆಯ್ತಲ್ವಾ? ಲಗ್ನ ಹೇಳಿದೆ ಅವಾಗಲೇ, 2 ಅವರ್ ಅಷ್ಟೇ ಲಗ್ನ. ಸಿಂಪಲ್ ಕ್ಯಾಲ್ಕುಲೇಷನ್. 12 ಈಸಿ. 12 ರಾಶಿಗಳು ಕೊಟ್ಟಿದ್ದಾರೆ. 12 ರಾಶಿ ಅಲ್ವಾ? ಸಿಂಪಲ್. ಪ್ರತಿ ರಾಶಿಗೂ 2 ಅವರ್. ಭೂಮಿ ಹೆಂಗ್ ಸುತ್ತುತ್ತೋ 2 ಅವರ್ ಕೊಡ್ತಾರೆ ಅಷ್ಟೇ. ಇಟ್ಸ್ ಎ ಹೈಲಿ ಸೈಂಟಿಫಿಕಲ್, ಕ್ಲಿಯರ್, ಸಿಂಪಲ್ ಮ್ಯಾಥಮೆಟಿಕ್ಸ್ ಇಸ್ ಅಸ್ಟ್ರಾಲಜಿ. 15 ದಿವಸದಲ್ಲಿ ಯಾಕೆ ಕಲಿಯಕ್ಕಾಗಲ್ಲ? ಅದ್ರಲ್ಲಿ 15 ದಿವಸದಲ್ಲಿ ನೀವು 6 ದಿವಸಕ್ಕೆ ಮುಗಿದೋಯ್ತು ಪ್ರೆಡಿಕ್ಷನ್. ಇದು ಏನು ಕ್ಯಾಲ್ಕುಲೇಷನ್ ಹೇಗ್ ಬರುತ್ತೆ, 6 ದಿವಸದಲ್ಲಿ ಕಂಪ್ಲೀಟು. ನೆಕ್ಸ್ಟ್ ನೀವು ಹೋಗ್ತಿರಲ್ಲ, ಅದು ಪ್ರೆಡಿಕ್ಷನ್ ತಗೊಂಡು ಹೋಗ್ತೀನಿ ನಾನು. ಹೌ ಟು ಪ್ರೆಡಿಕ್ಟ್, ಯಾವ ಕಾಂಬಿನೇಷನ್, ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾಟ್ ಲಗ್ನ, ನಾಟ್ ಡಿಗ್ರಿ,
27 ನಕ್ಷತ್ರ ಹೆಂಗ್ ಬರುತ್ತೆ, ಬ್ರಹ್ಮಾಂಡದಲ್ಲಿ ಹೆಂಗಿದೆ, ಅದು 6 days, ಫಸ್ಟ್ 6 days ನಾನು ಕ್ಲಾಸ್ ಮುಗಿಸ್ಬಿಡ್ತೀನಿ. ಅದನ್ನ ಕ್ಲಿಯರ್ ಸರ್, ಅರ್ಥ ಆಗೋಯ್ತು ಅಂದ್ಬಿಡ್ತಾರೆ. ನೆಕ್ಸ್ಟ್ ಡೇ ಗೋ ಫಾರ್ ಪ್ರಿಡಿಕ್ಷನ್. ಸರ್ ಎಜುಕೇಶನ್ ಕಾಂಬಿನೇಷನ್ ಹೆಂಗ್ ನೋಡ್ಬೇಕು, ಅದೇ ಹೆಂಗ್ ನೋಡ್ಬೇಕು ಅಂತ. ಇನ್ನು ಅದು ಬಿಟ್ಟು ಜ್ಯೋತಿಷದಲ್ಲಿ ಡಿವಿಷನಲ್ ಚಾರ್ಟ್ಸು ಅದೆಲ್ಲ ಹೋದ್ರೂ ಕೂಡ ಯಾರು ಕೂಡ ಒಬ್ಬರದು ಸತ್ಯವಾಗಿ ಹೇಳತಕ್ಕಂಥದ್ದು ಕಷ್ಟ. ನಕ್ಷತ್ರ ನಾಡಿಲಿ ಬಂದ್ಬಿಡುತ್ತೆ. ಡಿವಿಷನಲ್ ಚಾರ್ಟ್ಸ್ ಅಷ್ಟು ಈಸಿ ಅಲ್ಲ ಅಂತ ಹೇಳ್ತಾನೆ ಇರ್ತೀವಿ. ಡಿವಿಷನಲ್ ಚಾರ್ಟ್ಸ್ ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ. ಪರಾಶರ ಹ್ಯಾಸ್ ಗಿವನ್ ಎ ರಾ ಡೇಟಾ ಟು ಆಲ್ ಆಫ್ ಅಸ್. ಆ ರಾ ಡೇಟಾನ ನಾವು ಬಿಡಿ ಮಾಡಿ ಒಂದು ಕನ್ಸಾಲ್ಟೇಟೆಡ್ ಬರಬೇಕಾಯ್ತು. ಅದನ್ನ ಕೃಷ್ಣಮೂರ್ತಿ ಒಂದು ಕನ್ಸಾಲ್ಟೇಟೆಡ್ ಮಾಡಿ ಒಂದು ಸಿಸ್ಟಮ್ ತಂದ್ಬಿಟ್ಟ. ಫಂಟಾಸ್ಟಿಕ್ ಸಿಸ್ಟಮ್. ಯಾಕಂದ್ರೆ ಪರಾಶರ ನಾನು 20 ವರ್ಷ ಓದಿದೆ. ವೆರಿ ಡಿಫಿಕಲ್ಟ್ ಟು ಪ್ರೆಡಿಕ್ಟ್. ಏನಕ್ಕೆ ಡಿಫಿಕಲ್ಟ್ ಅಂತಂದ್ರೆ ಪ್ರೋಸ್ ಅಂಡ್ ಕಾನ್ಸ್ ಸಿಕ್ಕಾಪಟ್ಟೆ. 5ನೇ ಮನೇಲಿ ಶನಿ ಇದ್ರೆ ಒಂದ್ ಕಡೆ ಹೇಳ್ತಾರೆ ಮಕ್ಕಳು ಲೇಟು ಅಂತ, ಒಬ್ರು ಬರ್ತಾರೆ 5 ಮಕ್ಕಳಾಗಿದ್ದಾವೆ ಸರ್ ಅಂತಾರೆ. ಅದೇ ಜಾತಕ ಶನಿ ಇರ್ತದೆ ಮಕ್ಕಳೇ ಆಗಿಲ್ಲ ಅಂತಾರೆ. ಯಾವ್ದು ತಗೊಳ್ಳೋದು ಮತ್ತೆ? ಅವಾಗ ಹೇಳ್ತಾರೆ ನೀವು ಸಪ್ತಮಾಂಶಕ್ಕೆ ಹೋಗ್ಬೇಕು, ಅಲ್ಲಿ ಹೋಗಿ ನೋಡ್ಬೇಕು ಅಂತ. ಸರಿ, ಅಲ್ಲೋಗಿ ನೋಡ್ತೀವಿ, ಅಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ. ಸರ್ ಒಂದು ಕೆಲಸ ಮಾಡಿ ಷಷ್ಠಿ ಅಂಶಕ್ಕೆ ಹೋಗಿ ಅಂತಾರೆ. ಷಷ್ಠಿ ಅಂಶಕ್ಕೆ ಹೋಗ್ತೀವಿ, ಅಲ್ಲಿ ವಾಪಸ್ ನೋಡಿದ್ವಿ. ಇಲ್ಲ ಗ್ರಹಗಳದ್ದು ಬಾಲಾಢ್ಯ ಏನಿದೆ ಅಂತ ನೋಡಿ, ಇನ್ಫೆಂಟಲ್ ಇದೆಯಾ ಫಲ ಕೊಡಕ್ಕೆ ಅಂತ ಹೇಳ್ತಾರೆ. ಕೊನೆಗೆ ಇದೆ 20 ವರ್ಷ ನಾವು ಓದಿರೋದು. ಹಂಗೋಬೇಕಾ ಹಿಂಗೋಬೇಕಾ ಅಲ್ಲೋಬೇಕಾ ಮೇಲೆ ನೋಡ್ಬೇಕಾ, ಅದಕ್ಕೆಲ್ಲ ಫುಲ್ ಸ್ಟಾಪು ನಮ್ಮ ನಕ್ಷತ್ರ ನಾಡಿ. ಅದಕ್ಕೆ ನಾನು ಪರಾಶರ ಕಲ್ತವ್ರು ಎಷ್ಟೋ ಜನ ಇಲ್ಲಿ ಬಂದಾದ್ಮೇಲೆ ನಕ್ಷತ್ರ ನಾಡಿ ಸಿಸ್ಟಮ್ ಕಲ್ತಾದ್ಮೇಲೆ ಅವ್ರು ಹೇಳ್ತಾರೆ, ಸರ್ ಪರಾಶರದಲ್ಲಿ ಬಹಳ ಹಿಂಗೆ ತಲೆ ಕೆರ್ಕೋಬೇಕು ಸರ್, ಇಲ್ಲಿ ಇದು ಸಿಂಪಲ್ ಸರ್, ಎಸ್ ನೋ ಹೇಳುತ್ತೆ ಸರ್, ಇದು ಬೆಸ್ಟ್ ಸರ್. ತುಂಬಾ ಜನ ಹೇಳೋಗಿದ್ದಾರೆ. ಆ ಪರಾಶರದಲ್ಲಿ ನವಾಂಶದಲ್ಲಿ ಹಂಗೆ ಹೇಳ್ಬೇಕು, ಒಂದ್ಸತಿ ಆಗತ್ತೆ ಒಂದ್ಸತಿ ಆಗಲ್ಲ. ಕೊನೆಗೆ ಅದೆಲ್ಲ ಬಿಟ್ಬಿಟ್ಟು ಬರೀ ಜಾತಕ ನೋಡ್ತೀವಿ, ಏನಮ್ಮ ನಿಮ್ಗೆ ಏನ್ ಪ್ರಾಬ್ಲಮ್ಮು ಅಲ್ಲಿ ಹುಡ್ಕೊಂಡು ಈ ದೋಷ ಇದೆ ಇದು ಮಾಡ್ಕೊಂಬಿಡಿ. ನೋ, ಸಾಮಾನ್ಯ ಜನಕ್ಕೆ ಜ್ಯೋತಿಷ್ಯನ ನಿಮಗೆ ತಲುಪಿಸಿ ನೀಟಾಗಿ ಹೇಳಿ, ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿ, ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳಿ, ಲಗ್ನ ಹೆಂಗ್ ಬರುತ್ತೆ, ಬ್ರಹ್ಮಾಂಡದಲ್ಲಿ ಹೇಗೆ ಗ್ರಹಗಳು ಸೃಷ್ಟಿ ಆಯ್ತು, ಏನಕ್ಕೆ 12 ಇದೆ, ಏನಕ್ಕೆ 360 ಡಿಗ್ರಿಲಿ ನಾವು ಅದನ್ನ 27 ಡಿವೈಡ್ ಮಾಡ್ತೀವಿ, 13 ಡಿಗ್ರಿ 20 ಮಿನಿಟ್ಸ್ ಹೇಗೆ ಬರುತ್ತೆ, ಅದರಲ್ಲಿ 3 ಡಿಗ್ರಿ 20 ಮಿನಿಟ್ಸ್ ಹೇಗೆ ಬರುತ್ತೆ, ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿ, ಅಲ್ಲಿಂದ ನಿಮಗೆ ಲಗ್ನ ಕ್ಯಾಲ್ಕುಲೇಷನ್, ಅಲ್ಲಿಂದ ಡಿಗ್ರಿ ದಶಾ ಕ್ಯಾಲ್ಕುಲೇಷನ್. ವೆರಿ ಬ್ಯೂಟಿಫುಲ್, ವೆರಿ ಇಂಟ್ರೆಸ್ಟಿಂಗ್. ಅದಾದ ಮೇಲೆ ಗ್ರಹಗಳು ಎಲ್ಲೆಲ್ಲಿ ಪ್ಲೇಸ್ ಆಗಿದೆ ಲಗ್ನದಿಂದ, ಅವ್ರ ಮನೆ, ಸ್ವಂತ ಮನೆ, ಬಾಡಿಗೆ ಮನೆ ತಗೊಂಡು ಯಾವ ನಕ್ಷತ್ರದಲ್ಲಿದೆ, ಯಾವ ಸಬ್ಲಾಡಲ್ಲಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು 7ನೇ ದಿವಸಕ್ಕೆ ನಾವು ಪ್ರೆಡಿಕ್ಷನ್ ಕೊಟ್ಟು ಹೋಗ್ತೀವಿ. ಯಾರು ಹೇಳಿದ್ದು ಇದು ಕಷ್ಟ ಅಂತ? ಅದೇ ಬೇಸ್ ಮೇಲೆ ತಾನೇ ನಾನು ಇವತ್ತು ಪ್ರೆಡಿಕ್ಷನ್ ಮಾಡ್ತಾ ಇದ್ದೀನಿ. ನಾನು ಯಾವ ಗ್ರಹ ಎಲ್ಲಿದೆ ಏನು ಹೇಳಲ್ಲ, ದಶಾ ಹೇಳ್ತೀನಿ, ಭುಕ್ತಿ ಹೇಳ್ತೀನಿ, ನಂಬರ್ಸ್ ಹೇಳ್ಬಿಡ್ತೀನಿ ಡೈರೆಕ್ಟ್ ಆಗಿ. ಇಷ್ಟು ಜನದ್ದು 5 ವರ್ಷದಿಂದ ಇದನ್ನೇ ಹೇಳ್ತಾ ಬಂದಿದ್ದೀನಿ. ಯಾರಾದ್ರೂ ನೀವು ಹೇಳಿದ್ದು ಹಂಗೆ ಹಿಂಗೆ ಇತ್ತು ಅಂತ ಯಾರು ಹೇಳಲ್ವಲ್ಲ. ನಾನು ದೋಷನೇ ಹೇಳಲ್ಲ. ಫಸ್ಟ್ ಆಫ್ ಆಲ್ ಮಂಗಳ ದೋಷ ತಗೊಂಡಿದ್ದೇನೆ ಯಾವತ್ತಾರ 5 ವರ್ಷದಲ್ಲಿ? ನೆವರ್. ನಿಮ್ಗೆ ಸರ್ಪದೋಷ ಇದೆ ಅಂತ ಎಲ್ಲರೂ ಹೇಳಿದಿನ? ನೋ. ಪರಾಶರ ಕೊಟ್ಟೇ ಇಲ್ಲ, ಸರ್ಪದೋಷದ ಬರದೇ ಇಲ್ಲ. ಈಗ ಯಾರೋ ಬರ್ದಿದ್ದಾರೆ ಅಷ್ಟೇ, ಈಗ ಯಾರೋ ಬರ್ಕೊಂಡು ಹೋಗಿದ್ದಾರೆ ಅಷ್ಟೇ, ಈಗ ಯಾರೋ ಬರ್ಕೊಂಡು ಹೋಗಿದ್ದಾರೆ ಯಾವುದೋ ಒಂದು ಗ್ರಂಥ ಮಾಡಿ ಕಾಳ ಸರ್ಪ ಅಂದ್ರೆ. ಈಗ ರೀಸೆಂಟ್ ಆಗಿ ಅವ್ರದ್ದು ಓನ್ ಇಂಟರ್ಪ್ರಿಟೇಷನ್ ಹಾಕಿದ್ದಾರೆ. ಮೂಲ ಗ್ರಂಥದಲ್ಲಿ ಇಲ್ಲ, ಮೂಲ ಗ್ರಂಥದಲ್ಲಿ ಇಲ್ಲ. ಸಾಡೆ ಸಾತಿ ನೆವರ್. ಅದೆಲ್ಲೋ ಸಾಡೆ ಸಾತಿ ಅನ್ನೋ ವರ್ಡೇ ನಾರ್ತ್. ಇದು ಅದು ಏನು, ಅದು ಕಾಮನ್ ಮ್ಯಾನ್ ಅದ್ರ ಬಗ್ಗೆ ಮಾತಾಡ್ತಾನೆ. ನನಗೆ ಒಂಥರ ಅನ್ಸುತ್ತೆ. ಅವರೇ ಎಷ್ಟೋ ಜನ ಫೋನ್ ಮಾಡ್ತಾರೆ, ಸರ್ ನಂಗೆ ಸಾಡೆ ಸಾತಿ ಇದೆ ಸರ್ ಅಂತಾರೆ. ಹೌದಾ ಸರ್? ವೆರಿ ಗುಡ್ ಸರ್. 2.5 ವರ್ಷ ಶನಿ ಅಲ್ಲೇ ಕೂತಿರ್ತಾನೆ. ನಿಮ್ದು ಯಾವ್ದಾದ್ರು ಒಂದು ರಾಶಿ ಆದ್ರೆ ಆ ರಾಶಿಲಿ ಕೋಟಿ ಜನ ಹುಟ್ಟಿರ್ತಾರೆ. 2.5 ವರ್ಷ ಕೂತ್ಕೊಂಡು ಎಲ್ಲಾರನ್ನು ಕೂತ್ಕೊಂಡು ಅಲ್ಲಾಡ್ಸಂಗಿದ್ದಿದ್ರೆ then what is the use of your dasha? What is the use of your bhukti which is running? What is the use of antarbhukti which is not related with Saturn? This is what ಎಲ್ಲ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ಕಲ್ತು ಬಿಟ್ಟಿದ್ದಾರೆ. ಚೂರ್ 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 ಜ್ಯೋತಿಷ್ಯ. ಯಾವಾಗ ಅಲ್ಲಲ್ಲಲ್ಲಲ್ಲಲ್ಲಿ ಕಲ್ತಿದ್ದೀರಲ್ಲ, ಅದನ್ನೆಲ್ಲ ಬಿಟ್ಟು ಸಂಪೂರ್ಣವಾಗಿ ಕಲಿತಿರಲ್ಲ, ನಿಮ್ಮ ಮೈಂಡಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಹೊಟ್ಟೋಗುತ್ತಿದ್ರು ಈ ಸಬ್ಜೆಕ್ಟ್ ಮೇಲೆ. ದೆನ್ ಯು ವಿಲ್ ಹ್ಯಾವ್ ಎ ಕ್ಲಿಯರ್ ಮೈಂಡ್ ಸೆಟ್ ಆನ್ ದಿ ಸಬ್ಜೆಕ್ಟ್. ಆವಾಗ ನಿಮಗೆ ಕ್ಲಾರಿಟಿ ಬರುತ್ತೆ, ನನ್ನ ಜೀವನದಲ್ಲಿ ಏನ್ ನಡೀತಾ ಇತ್ತು, ಏನಿಲ್ಲ, ಏನ್ ಆಗ್ಬೇಕಾಗಿತ್ತು, ಏನ್ ಆಗ್ತಾ ಇದೆ, ಫುಲ್ ಕ್ಲಾರಿಟಿ ಬಂದ್ಬಿಡುತ್ತೆ. ಏನ್ ಮಾಡಬೇಕು ಅಂತ ಒಂದು ಹೆಜ್ಜೆ ಇಡ್ತೀರಾ. ದಿಸ್ ಈಸ್ ವಾಟ್ ರಿಯಲ್ ಅಸ್ಟ್ರಾಲಜಿ ಈಸ್. ಪರಾಶರನು ಹೇಳಿದಿಷ್ಟನೆ. ಯಾವುದೇ ಕಾರಣಕ್ಕೂ ದಶಾಭುಕ್ತಿ ಬಿಟ್ರೆ ಅಸ್ಟ್ರಾಲಜಿ ಇಸ್ ರಾಂಗ್. ಯಾರು ದಶಾಭುಕ್ತಿ ಮೇಲೆ ಹೇಳಲ್ವೋ ಅವರು ಜ್ಯೋತಿಷಿಗಳೇ ಅಲ್ಲ. ನಿಮ್ಮ ಗ್ರಹ ಅಲ್ಲಿ ಕೂತಿದೆ, ಅಲ್ಲಿ ಕೂತಿದೆ, ಟ್ರಾನ್ಸಿಟ್ ಮೇಲೆ ಹೇಳ್ಬಿಡ್ತಾರೆ, ಗುರು ಹಿಂಗ್ ಬಂದಾಗ ಆಗ್ಬಿಡುತ್ತೆ ಅಂತ. ನೋ. ಈ ಕಡೆ ಶನಿನೂ ಈ ಕಡೆ ಬಂದಾಗ ಎಫೆಕ್ಟ್ ಮಾಡ್ತಾನೆ ಅಂತ ಹೇಳ್ತಾರೆ, ಆ ಕಡೆ ರಾಹು ಹಂಗ್ ಬಂದಾಗ ಎಫೆಕ್ಟ್ ಮಾಡ್ತಾನೆ ಅಂತಾರೆ, ಈ ಕಡೆ ಗುರು ಹಿಂಗ್ ಹೋದಾಗ ಎಫೆಕ್ಟ್ ಮಾಡ್ತಾ ಇರ್ತಾನೆ. ಅವನಿಗೆ ಚಂದ್ರದಶ ನಡೀತಾ ಇರುತ್ತೆ. ಆ ಚಂದ್ರದಶ ಏನಂತ ಹೇಳ್ಬೇಕು ಅಲ್ಲಿ ಅವನು?
ವಾಟ್ ಐ ಮೈ ಫಾರ್ ಅಂತ ಹೇಳ್ತಾನೆ. ಸೊ ಅಲ್ಟಿಮೇಟ್ಲಿ 26ನೇ ವರ್ಷ ಕಾಲಿಟ್ಟಿದ್ದೀನಿ ಈಗ ಜ್ಯೋತಿಷ್ಯದಲ್ಲಿ ಕಲಿತು. 26 ವರ್ಷನೂ ಕೂಡ ಫೈನಲ್ ಆಗಿ ಬಂದಿರತಕ್ಕಂಥದ್ದೇ ದಶ ಯಾವ್ದು ನಡೀತಾ ಇದೆ, ಭುಕ್ತಿ ಯಾವ್ದು ನಡೀತಾ ಇದೆ, ಅಂತರ್ಭುಕ್ತಿ ಯಾವ್ದು ನಡೀತಾ ಇದೆ. ಆ ದಶಾಭುಕ್ತಿ ಮತ್ತೆ ಅಂತರ್ಭುಕ್ತಿಯ ಗ್ರಹಗಳು ಟ್ರಾನ್ಸಿಟ್ ಅಲ್ಲಿ ಎಲ್ಲಿದ್ದಾವೆ ಅಷ್ಟು ಬಿಟ್ರೆ ದೇರ್ ಇಸ್ ನೋ ಅದರ್ ವೇ ವೇರ್ ವಿ ಕ್ಯಾನ್ ಪ್ರೆಡಿಕ್ಟ್ ದಿ ಅದರ್ ಪ್ಲಾನೆಟ್ಸ್ ಇನ್ಫ್ಲೂಯೆನ್ಸ್. ನೆವರ್, ಇಟ್ ವಿಲ್ ನಾಟ್ ಹ್ಯಾಪನ್. ನಿಮಗೆ ಚಂದ್ರದಶ ಅಂತಂದ್ರೆ ಚಂದ್ರದಶ ಓನ್ಲಿ ವಿಲ್ ಟೆಲ್ ಎವ್ರಿಥಿಂಗ್ ಅಬೌಟ್ ಯು. ಅದರಲ್ಲಿ ಶುಕ್ರಭುಕ್ತಿ ಬಂತಂದ್ರೆ ಶುಕ್ರಭುಕ್ತಿನೇ ಎಲ್ಲ ಹೇಳುತ್ತೆ ಕರೆಂಟ್ ಪೀರಿಯಡ್. ಅದರಲ್ಲಿ ಮಂಗಳ ಅಂತರ್ಭುಕ್ತಿ ಬಂತು ಅಂದ್ರೆ ಮಂಗಳ ವಿಲ್ ಟೆಲ್. ದೀಸ್ 3 ಆರ್ ದಿ ಪ್ರೈಮ್ ಹೆಡಿಂಗ್ ಪ್ಲಾನೆಟ್ ನಿಮ್ಮ ಲೈಫಲ್ಲಿ. ಚಂದ್ರ, ಶುಕ್ರ, ಮಂಗಳ. ಅಲ್ಲೆಲ್ಲೋ ಇರತಕ್ಕಂಥ ಗುರು ನಿಮಗೆ ಟ್ರಾನ್ಸಿಟ್ ಆಗಿದ ತಕ್ಷಣ ಒಳ್ಳೇದು ಮಾಡ್ಬಿಡುತ್ತೆ. ಶಾಡೆ ಸಾತಿ ನಡೀತಾ ಇದೆ ಅಂತ ಶನಿ ಎಫೆಕ್ಟು. ಇವ್ರು 3 ಜನ ನಿಂತಿದ್ದಾರಲ್ಲಿ. ಕೇಂದ್ರದಲ್ಲಿ ಒಂದು ಸರ್ಕಾರ, ಅದೇ ದಶ. ರಾಜ್ಯದಲ್ಲಿ ಒಂದು ಸರ್ಕಾರ, ಅದೇ ಭುಕ್ತಿ. ನಿಮ್ಮ ಏರಿಯಾದಲ್ಲಿ ಒಂದು ಕೌನ್ಸಿಲರೋ ಒಂದು MLA ಏನೋ ತಿಳ್ಕೊಳ್ಳಿ, ಅದೇ ಅಂತರ್ಭುಕ್ತಿ. ಇವ್ರು 3 ಜನ ಹೇಗಿದ್ದಾರೆ ಕನೆಕ್ಟಿವಿಟಿ, ಅವ್ರು ಕೊಟ್ರೆ ಇವ್ರು ಕೊಡ್ತಾರ, ಇವ್ರು ಕೊಟ್ರೆ ಇವ್ರು ಕೊಡ್ತಾರ. ಈ ಒಂದು ಕನೆಕ್ಟಿವಿಟಿನೇ ರಿಯಲ್ ಅಸ್ಟ್ರಾಲಜಿ. ಒಂದ್ಸತಿ ಮದುವೆಗಳಿಗೆ ಬೇಕಾದಷ್ಟು ಗಂಡುಗಳು ಹೆಣ್ಣುಗಳು ಬರ್ತಾ ಇದೆ ಅಂದ್ರೆ ದಶ ಚೆನ್ನಾಗಿದೆ ಅಂತ ಅರ್ಥ. ಬರ್ತಾ ಇರೋದು ಆಲ್ಮೋಸ್ಟ್ ಸೆಟ್ ಆಗ್ತಾ ಇದೆ ಅಂದ್ರೆ ಭುಕ್ತಿ ಕರೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ. ವಾಲ್ಗ ಊದ್ತಾ ಇದೆ ಅಂತಂದ್ರೆ ಅಂತರ್ಭುಕ್ತಿ ಕರೆಕ್ಟ್ ಆಗಿದೆ ಅಂತ ಅರ್ಥ. ಈ 3 ಮ್ಯಾಚ್ ಮಾಡೋದೇ ಅಸ್ಟ್ರಾಲಜಿ, ಅಷ್ಟೇ, ಇನ್ನೇನು ಇಲ್ಲ. ಅಲ್ಲಿ ಮಂಗಳ ಅಲ್ಲಿ 7ನೇ ಮನೇಲಿ ಕೂತ್ಕೊಂಡು ಕುಜದೋಷ ಕೊಡ್ತಾ ಇದ್ದಾನೆ, ನೀವು ಆ ವಿವಾಹ ಮಾಡಿ ಈ ವಿವಾಹ ಮಾಡಿ ಸರೋಗುತ್ತೆ. ಇಲ್ಲಿ ದಶ ಇರೋದು ಚಂದ್ರ, ಶುಕ್ರ ಮತ್ತೆ ಮಂಗಳ. ಆ ವಿವಾಹ ಈ ವಿವಾಹ ಏನೂ ಇಲ್ಲ, ಎಂಥದೂ ಇಲ್ಲ. ಇಟ್ ವಿಲ್ ನಾಟ್ ಹ್ಯಾಪನ್. ಮಾಡಿಸ್ತಾರೆ, ವರ್ಕ್ ಆಗಲ್ಲ. ಸೊ ಕಲೀರಿ. ನಾನೊಂದು ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಇವತ್ತು ಹೇಳಿದೆ, ಯಾಕಂದ್ರೆ ನಾಳೆ ತುಂಬ ಜನ ಕ್ಲಾಸಸ್ಗೆ ಜಾಯ್ನ್ ಆಗಿದ್ದಾರೆ, ತುಂಬ ಜನ ಜಾಯ್ನ್ ಆಗಿದ್ದಾರೆ. ಐ ಆಮ್ ಗಿವಿಂಗ್ ಎ ಸ್ಮಾಲ್ ಪೀಸ್ ಆಫ್ ನನ್ನ ಒಂದು ಎಜುಕೇಶನ್ ಏನು ಮಾಡ್ತೀನೋ ಅದೊಂದು ಸಣ್ಣ ತುಣುಕು ಕೊಟ್ಟಿದ್ದೀನಿ. ಅಲ್ಟಿಮೇಟ್ ಆಗಿದೆ. ಡೋಂಟ್ ಲೂಸ್ ದಿಸ್ ಆಪರ್ಚುನಿಟಿ. ಯಾವಾಗ ಬೇಕಾದ್ರೂ ಮುಂದೆ ಕಲಿಬೋದು, ಮಾಡ್ತಾನೆ ಇರ್ತೀನಿ ಕ್ಲಾಸ್, ದಟ್ ಇಸ್ ಸೆಕೆಂಡ್ರಿ. ಬೇಕಲ್ತಷ್ಟು ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ದಟ್ ಈಸ್ ವಾಟ್ ಮೈ ಪ್ರಯಾರಿಟಿ. ಪ್ಲಸ್ ಇನ್ನೂ ಒಂದು 100 ಜನಕ್ಕೆ, ಮತ್ತೆ ಇನ್ಫ್ಯಾಕ್ಟ್ 100,000 ಜನಕ್ಕೆ ನೀವು ಮಾರ್ಗದರ್ಶಿಗಳಾಗ್ಬೋದು. ಇವತ್ತು ಯಾರೋ ಒಬ್ರು ನಮ್ಮ ಶಿಷ್ಯಂದ್ರು ಅವ್ರು ಫೇಸ್ಬುಕ್ ಅಲ್ಲಿ ಕಳಿಸಿದ್ರು. ಅವರು ಫೇಸ್ಬುಕ್ ಸ್ಟಾರ್ಟ್ ಮಾಡ್ಕೊಂಡ್ರಂತೆ ಪ್ರೆಡಿಕ್ಷನ್ ನಕ್ಷತ್ರ ನಾಡಿ. ಅಲ್ಲಿ ಒಂದು ಆ ಖುಷಿ ಏನಾಯ್ತು ಅಂದ್ರೆ ಅವ್ರನ್ನ ಗುರುಜಿ 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 ಅಂತ ಕರೆದ್ರು. ನನಗೆ ಬಹಳ ಸಂತೋಷ ಆಯ್ತು. ನನ್ನ ಹತ್ರ ಕೇವಲ ಒಂದು 15 ದಿವಸ ಬೇಸಿಕ್ ಕ್ಲಾಸು, ಇನ್ನೊಂದು 15 ದಿವಸ ಹೈಯರ್ ಕ್ಲಾಸ್ ಇಂಟ್ರೆಸ್ಟ್ ಇರೋರು ಬಂದಿರ್ತಾರೆ. ಕೇವಲ 30 ದಿವಸದಲ್ಲಿ ಅವ್ರು ಹೋಗಿ ಅಲ್ಲಿ ಕುತ್ಕೊಂಡು ಪ್ರೆಡಿಕ್ಷನ್ ಮಾಡ್ತಾ ಇದ್ದಾರೆ. ಅವ್ರನ್ನ ಗುರುಜಿ ಗುರುಜಿ ಅಂತ ಕರೆದು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಅವ್ರ ಫೇಸ್ಬುಕ್ ಅಲ್ಲಿ ಇವತ್ತೇನೋ ಸ್ಟಾರ್ಟ್ ಮಾಡಿದ್ರು ಒಬ್ರು ಅಂತ ಹೇಳಿದ್ರು. ಬಹಳ ಸಂತೋಷ ಆಯ್ತು, ಗುರುಜಿ ಅಂತ ಕರೀತಾ ಇದ್ದಾರೆ ಅಂತ. ನನಗೊಂಥರ ಖುಷಿ ಆಯ್ತು. ಎಸ್, ಇಫ್ ಯು ಟೆಲ್ ಸಮಥಿಂಗ್ ಅಂಡ್ ಇಫ್ ದೇ ಆರ್ ಅಕ್ಸೆಪ್ಟಿಂಗ್ ಆಸ್ ಎ ಗುರುಜಿ, ನಮಸ್ಕಾರ ಗುರುಜಿ, ಸೂಪರ್. ಆ ಥರ ಸತ್ಯ ದರ್ಶನವಾಗಿ ಹೇಳ್ತಕ್ಕಂಥ ಶಿಷ್ಯಂದ್ರನ್ನ ನಾನು ತಯಾರಿಸ್ತಾ ಇದ್ದೀನಿ. ನಿಜವಾದ ಜ್ಯೋತಿಷ್ಯ ಹೇಳ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾನು ತಯಾರಿಸ್ತಾ ಇದ್ದೀನಿ. ನೀವು ಬೇರೆಯವ್ರಿಗೆ ಹೇಳ್ಬೇಕು ಅನ್ನೋ ಜ್ಯೋತಿಷಿಗಳಾಗಬೇಕು ಅನ್ನೋದೇ ಇಲ್ಲ. ನನ್ನ ಲೈಫ್ ನಾನು ನೋಡ್ಕೊಳ್ತೀನಿ ಸರ್. ಡೆಫಿನೆಟ್ಲಿ ಆ ಅಸ್ಟ್ರಾಲಜಿ ನಮ್ಮಲ್ಲಿದೆ. ನಿಜವಾಗ್ಲೂ ಏನಾಗಿದೆ ಏನಿಲ್ಲ ಆ ಸಬ್ಜೆಕ್ಟು ನಾನು ಹೇಳೋ ಪ್ರಕಾರ ಅತಿಶಯೋಕ್ತಿ ಬೇಡ, 100 ಬೇಡ, 80% ವರೆಗೂ ನಮ್ಮ ನಕ್ಷತ್ರ ನಾಡಿಲಿ ಬರುತ್ತೆ. 80% ವರೆಗೂ ನಮ್ಮ ನಕ್ಷತ್ರ ನಾಡಿ ಟ್ರೂತ್ ಬರುತ್ತೆ. ಇನ್ನು 20% ಕಾರಣದ ಒಂದು ಕೆಲವು ಕ್ಷುದ್ರ ಶಕ್ತಿಗಳು ಅಥವಾ ಕೊಟ್ಟಿರ್ತಕ್ಕಂಥ ಡೇಟಾಬೇಸ್ ಸರಿ ಇಲ್ಲದೆ ಇರಬಹುದು, ಅಥವಾ ಅವ್ರ ಕರ್ಮಫಲ ಅಷ್ಟೇ. ಅದು ಜಾಸ್ತಿ ವರ್ಕ್ ಆಗಲ್ಲ. ಕರ್ಮ ಇಸ್ ಕೋರಿಲೇಟೆಡ್ ವಿತ್ ದಿ ಅಸ್ಟ್ರಾಲಜಿ. ಅಂಥದ್ದೇನು ವೇಗಾಗಿ ಬರಲ್ಲ. ವೆರಿ ರೇರ್ಲಿ 1000ಕ್ಕೆ 5 ಜಾತಕ ಏನೋ ಕರ್ಮ ಡಿಫ್ರೆಂಟ್ ಇರುತ್ತೆ, ಜಾತಕ ಡಿಫ್ರೆಂಟ್ ಇರುತ್ತೆ. ದೋ ಇಟ್ ಈಸ್ ಪರ್ಫೆಕ್ಟ್ಲಿ ಹೇಳಿದ್ರು ಕೂಡ ಡಿಫ್ರೆಂಟ್ ಇರುತ್ತೆ. ಒಂದು ಕೊನೆಯಲ್ಲಿ ಒಂದು ವಿಟಿ ನೋಡ್ಕೊಂಬೋಣ ಬನ್ನಿ. ನಮ್ಮ ಸ್ಟೂಡೆಂಟ್ ಅವರು ನಮ್ಮ ಕ್ಲಾಸ್ ಬಗ್ಗೆ ಹೇಳಿರ್ತಕ್ಕಂಥದ್ದು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಕ್ಷತ್ರ ನಾಡಿ ಬ್ಯಾಚ್ 77 ಸ್ಟೂಡೆಂಟು. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ. ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟು. ನಕ್ಷತ್ರ ನಾಡಿ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ, ಕಸ್ತೂರಿ ವಾಹಿನಿಯಲ್ಲಿ ನೋಡ್ತಾ ಇದ್ದೆ ಪ್ರೋಗ್ರಾಮು. ಅದು ನೋಡ್ಬೇಕಾದ್ರೆ ತುಂಬ ಕ್ಯೂರಿಯಾಸಿಟಿ ಆಯಿತು. ಯಾಕೆ ಇವ್ರು ಹೆಂಗೆ ಹೇಳ್ತಿದ್ದಾರೆ, ಅಂದರೆ ಲೈಫ್ ಹೆಂಗೆ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಅಂತೇಳಿ ತುಂಬ ಕ್ಯೂರಿಯಾಸಿಟಿ ಇತ್ತು. ಸೊ ನಾನು ಕ್ಲಾಸಸ್ ಜಾಯ್ನ್ ಆದೆ. ಜಾಯ್ನ್ ಆಗಿದ್ಮೇಲೆ ದಿನೇಶ್ ಗುರೂಜಿ ಅವರು ತುಂಬ ಚೆನ್ನಾಗಿ ಟೀಚಿಂಗ್ ಮಾಡಿದ್ದಾರೆ. ತುಂಬ ಪೇಷನ್ಸಿಂದ ಟೀಚ್ ಮಾಡಿದ್ದಾರೆ ಎಲ್ಲರಿಗೂ. ನಮ್ದೇನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿದ್ದಾರೆ.
ನಕ್ಷತ್ರ ನಾಡಿ ಕಲಿಯೋದ್ರಿಂದ ಯಂಗ್ಸ್ಟರ್ಸಿಗೆ ಟೀನೇಜರ್ಸಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಫ್ಯೂಚರ್ ಈವೆಂಟ್ಸ್ ತುಂಬಾ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನಕ್ಷತ್ರ ನಾಡಿಯಲ್ಲಿ, ಎಸ್ಪೆಷಲಿ ದಶಾಭುಕ್ತಿಯಲ್ಲಿ. ನಮಗೆ ನಮ್ಮ ಲೈಫಲ್ಲಿ ಏನೇ ಇರಲಿ, ನಮ್ಮ ಜಾಬ್ ಇರಲಿ, ಮ್ಯಾರೇಜ್ ಇರಲಿ, ಅವರು ಪ್ರಾಪರ್ಟಿ ತಗೋತಾರಾ ಇಲ್ವಾ, ಲಿಟಿಗೇಷನ್ ಸಮೇತ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಪ್ರಶ್ನಾಶಾಸ್ತ್ರದಲ್ಲಿ ಲಿಟಿಗೇಷನ್ ಬಗ್ಗೆ ತುಂಬಾ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ ರಿಸಲ್ಟ್ಸು. ಸೊ ದಶಾಭುಕ್ತಿಯಲ್ಲಿ ಏನು ಕಾಂಬಿನೇಷನ್ ಬರುತ್ತೆ, ಸೊ ಒಂದು ಪರ್ಟಿಕ್ಯುಲರ್ ದಶ ಅಂದರೆ ಆಲ್ಮೋಸ್ಟ್ ನಮಗೆ 16 to 17 ಇಯರ್ಸ್ ಡಿಪೆಂಡಿಂಗ್ ಅಪಾನ್ ಡಿಫ್ರೆಂಟ್ ಗ್ರಹದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ 16 to 17 ಇಯರ್ಸಲ್ಲಿ ನಮ್ಮ ಲೈಫಲ್ಲಿ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಸೊ ನಾವು ಈಗ ಇಂಟರ್ಮೀಡಿಯೇಟ್ 12th ಪಾಸ್ ಆಗಿದ್ಮೇಲೆ ನಾವು ನೆಕ್ಸ್ಟ್ ಯಾವ ಫೀಲ್ಡ್ ಚೂಸ್ ಮಾಡ್ಬೋದು, ನಮ್ಮ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಯಾವುದಿದೆ, ಜೊತೆಗೆ ನಮ್ಮ ಲೈಫಲ್ಲಿ ಯಾವ ಫೀಲ್ಡಿಗೆ ಹೋದ್ರೆ ನಮಗೆ ಸಕ್ಸಸ್ ಸಿಗುತ್ತೆ ಅಂತ ಸಹ ನೀಟಾಗಿ ಗೊತ್ತಾಗುತ್ತೆ ನಕ್ಷತ್ರ ನಾಡಿಯಲ್ಲಿ. ಸೊ ಇದೆಲ್ಲ ಒಂದು ಯಂಗ್ಸ್ಟರ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಫ್ಯೂಚರ್ ಲೈಫನ್ನು ಕರೆಕ್ಟಾಗಿ ಪ್ಲಾನ್ ಮಾಡ್ಬೋದು ಅವರು. ಸೊ ಎಲ್ರಿಗೂ ನಕ್ಷತ್ರ ನಾಡಿ ಜಾಯಿನ್ ಮಾಡೋಕ್ಕೆ ರೆಕಮೆಂಡ್ ಮಾಡ್ತೀನಿ. ಆದಷ್ಟು ಯಂಗ್ಸ್ಟರ್ಸ್ ಜಾಯಿನ್ ಆಗೋಕ್ಕೆ ರೆಕಮೆಂಡ್ ಮಾಡ್ತೀನಿ, ಬಿಕಾಸ್ ಅದು ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಇವತ್ತಿನ ಕಾಂಪಿಟೇಟಿವ್ ಲೋಕದಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ತುಂಬಾ ಜನ ಓಕೆ, ಕಲ್ತಾದ್ಮೇಲೆ ಅವರ ಅನಿಸಿಕೆ ಅಭಿಪ್ರಾಯ ಎಲ್ಲ ಯಂಗ್ಸ್ಟರ್ಸ್ಗೆ ಅವ್ರಿಗೆ ಈ ಸಬ್ಜೆಕ್ಟ್ ಸಿಕ್ಬಿಟ್ರೆ ದೇರ್ ಲೈಫ್ ಈಸ್ ಸಮ್ ವಾಟ್ ಸೆಟಲ್ಡ್ ಅಂತ ಹೇಳ್ಬೋದು. ಸಮ್ ವಾಟ್ ಸೆಟಲ್ಡ್, ಹಣೆ ಬರ ಬದಲಾಯಿಸೋಕ್ಕಲ್ಲ, ಬಟ್ ಸಮ್ ವಾಟ್ ದೇ ನೋ ವಾಟ್ ಈಸ್ ನೆಕ್ಸ್ಟ್ ಅಂತ. ಸೊ ನಾಳೆ ಒಂದು ಬ್ಯಾಚ್ ಇದೆ ಬೆಳಿಗ್ಗೆ 10 to 12, ಮತ್ತು ಸಂಜೆ ಒಂದು ಬ್ಯಾಚ್ ಇದೆ 7 to 9. 15 days ಇರುತ್ತೆ. ಸೊ ಮೊಬೈಲ್ ವಾಟ್ಸ್ಯಾಪಲ್ಲಿ ನಾವು ಲಿಂಕ್ ಕಳಿಸ್ತೀವಿ. ಆ ಲಿಂಕ್ ಮುಖಾಂತರ ಝೂಮ್ ಆ್ಯಪ್, ಇಟ್ಸ್ ಎ ಝೂಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಝೂಮಿಂದ 2 hours ಕ್ಲಾಸಸ್ ಇರುತ್ತೆ. ನಿಮ್ಮ ಇಂಟರ್ನೆಟ್ ಸ್ವಲ್ಪ ಸ್ಟ್ರಾಂಗ್ ಇಟ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟ್. ಒಳ್ಳೆ ಇಂಟರ್ನೆಟ್ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಇಟ್ಕೊಂಡ್ರೆ ಸಾಕು, ಬೇರೆ ಏನೂ ತೊಂದರೆ ಇಲ್ಲ. ಕ್ಲಾಸಸ್ಸು ನಾನು ಏನಾದ್ರು ಅಲ್ಲಿ ಆವತ್ತಿನ ದಿವಸದ್ದು ಇಂಪಾರ್ಟೆಂಟನ್ನು ನಾನು ವಾಯ್ಸ್ ಮೆಸೇಜ್ ಕಳಿಸ್ತೀನಿ, ಮತ್ತು PDF ಬರುತ್ತೆ. ನಥಿಂಗ್ ಟು ವರಿ, ಹೆದರ್ಕೊಳ್ಳೇಬೇಡಿ. ಸ್ವಲ್ಪ ದಿವಸ ಆದಮೇಲೆ ದೇರ್ ಇಸ್ ಲಿಟಲ್ ಬಿಟ್ ಆಫ್ ಪ್ರಾಕ್ಟೀಸ್ ರಿಕ್ವೈರ್ಡ್. ಆ ಪ್ರಾಕ್ಟೀಸ್ ಎಲ್ಲರೂ ಮಾಡ್ತಾರೆ, ಬಂದೇ ಬರುತ್ತೆ. ಒಳ್ಳೇದಾಗಲಿ. ಮತ್ತೆ ನಾಳೆ ಬೆಳಿಗ್ಗೆ ಸೇಮ್ ಪ್ರೋಗ್ರಾಮು 8 to 9 ನಂದಿದೆ. ನಾಳೆ ಒಂದು ದಿವಸ, ಮತ್ತೆ ಮಂಡೇನೂ ಸಿಗ್ತೀನಿ. ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು.